ವೀಕ್ಷಕರಿಗೆ ಯುಗಾದಿ ರಾಮನಾಮ ಸಂವತ್ಸರದ ಶುಭಾಶಯಗಳು. ಶುಭಾಶಯಗಳು. ವೀಕ್ಷಕರಿಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಕೇಳ್ಕೊಳ್ತಾ ಇದೀವಿ. ಕೇಳ್ಕೊತೇವೆ. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಹೇಳುವಂಥದ್ದು ಪರಾಭವ ನಾಮ ಸಂವತ್ಸರ ಪ್ರಾರಂಭವಾಗಲಿದೆ. ಖಂಡಿತವಾಗ್ಲೂ ಕೂಡ ಇವತ್ತು ಎಲ್ರಿಗೂ ಕೂಡ ಇವತ್ತು ರಾಜ್ಯದ ಮಟ್ಟದಲ್ಲಿ ಇವತ್ತು ಹಬ್ಬ ಆಚರಿಸಣೆ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಸುಖ ಶಾಂತಿ ನೆಮ್ಮದಿ ತರಲಿ, ಆಯುಷ್ಯ ಆರೋಗ್ಯ ಕೊಡಲಿ. ಹಾಗೂ ಅದರ ಜೊತೆಯಲ್ಲಿ ಸ್ನೇಹಿತರೆ, ಇವತ್ತು ಉತ್ತರಾಭದ್ರ ನಕ್ಷತ್ರ ಮೀನರಾಶಿಯಲ್ಲಿ ವರ್ಷ ಪ್ರಾರಂಭ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯಕ್ಕೆ ಎಷ್ಟರ ಮಟ್ಟಕ್ಕೆ ಒಳ್ಳೇದಾಗತ್ತೆ, ರಾಷ್ಟ್ರಕ್ಕೆ ಎಷ್ಟು ಮಟ್ಟಕ್ಕೆ ಒಳ್ಳೇದಾಗತ್ತೆ, ಪ್ರಪಂಚಕ್ಕೆ ಏನೆಲ್ಲ ಹೋಗಲಿರುತ್ತೆ, ಇವೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡೋಣ. ಹಾಗೂ ಅದರ ಜೊತೆಯಲ್ಲಿ ಜನಸಾಮಾನ್ಯರ ಮೇಲೆ ರಾಶಿ ಫಲಗಳು ಅಂದ್ರೆ ಮೇಷರಾಶಿಯಿಂದ ಮೀನ ರಾಶಿಯ ತನಕ 12 ರಾಶಿ ಫಲಗಳು ಯಾವ ತರ ಪ್ರಭಾವ ಬೀರುತ್ತೆ ಅಂತ ಹೇಳಿ ತುಂಬಾ ಅಚ್ಚುಕಟ್ಟಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ವೀಕ್ಷಕರು ಎಲ್ರಿಗೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಾವು ಹೇಳ್ತಕ್ಕಂಥದ್ದು ಗೋಚಾರ ಫಲಗಳು 20-30% ಮಾತ್ರ ಅನ್ವಯಿಸುತ್ತೆ. ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡ್ಕೊಳ್ಳಿ. 100% ಜ್ಯೋತಿಷ್ಯ ನಿಜ, ಜ್ಯೋತಿಷ್ಯ ಸುಳ್ಳಾಗ್ಬೋದು. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಾವು ಹೇಳ್ತಕ್ಕಂಥದ್ದು ಗೋಚಾರ ಫಲಗಳು ಅಷ್ಟೇ ವಿನಃ, ಯಾಕಂದ್ರೆ ನಾವು ಹೇಳ್ತಕ್ಕಂಥ ಗೋಚಾರ ಫಲಗಳು ಅಂದ್ರೆ ವಿಶ್ವದ ಮಟ್ಟಿಗೆ ತೆಗೆದುಕೊಂಡ್ರೆ ಎಷ್ಟು ಕೋಟಿ ಜನರಿಗೂ ಪ್ರಭಾವ ಬೀರುತ್ತೆ ಒಂದು ರಾಶಿ, ಮೇಷರಾಶಿ ಅಂದ್ರೆ ಅಲ್ವಾ. ಹಾಗಾಗಿ ನಿಮ್ಮ ರಾಶಿ ಯಾವ ರಾಶಿ ಅಂತ ನೋಡ್ಕೊಂಡು ಈ ವರ್ಷ ಹೇಗಿರುತ್ತೆ, ಪರಾಭವ ನಾಮ ಸಂವತ್ಸರ ಹೇಗಿರುತ್ತೆ ಅಂತ ಗೋಚಾರ ಫಲಗಳು ನಾವು ಹೇಳ್ತೀವಿ. 10-30% ಮಾತ್ರ ತೆಗೆದುಕೊಳ್ಳಿ. ಇದ್ರ ಮುಖಾಂತರ ತಿಳಿಸ್ಕೊತೀವಿ. ಜನನಿ ಜನ್ಮ ಸೂಖ್ಯಾನಾಂ ವರ್ಧಿನೇ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೇ ಜನ್ಮ ಪತ್ರಿಕಾ ಅಂತ ಸಾಮಾನ್ಯವಾಗಿ ಪ್ರಪಂಚದ ಅಥವಾ ವಿಶ್ವದ ಯಾವುದೇ ಒಂದು ವ್ಯಕ್ತಿ ಹುಟ್ಟಿದಾಗ ಅದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಜಾತಕ ಬರೀಬೇಕಾದ್ರೆ ಮೊದಲನೇ ಲೈನ್ ಇದು ಬರೀತಾರೆ. ಅಂದ್ರೆ ಪೂರ್ವಾರ್ಜಿತ ಕರ್ಮ ಫಲವನ್ನ ಅನುಭವಿಸಲು ಜನಿಸ್ತಕ್ಕಂಥ ಮಾನವರು ನಾವು ಅಂತ ಜ್ಯೋತಿಷ್ ಶಾಸ್ತ್ರದ ಉಲ್ಲೇಖ ಇದೆ. ಅದೇ ರೀತಿಯಲ್ಲಿ ಇವತ್ತು ಈ ಸಂವತ್ಸರ ಏನ್ ಬಂದಿದೆ, ಈ ಸಂವತ್ಸರ ಉಗಾದಿಯಿಂದ ಯುಗದ ಹಾದಿಯಿಂದ ಯುಗಾದಿಯವರೆಗೆ ಜನಸಾಮಾನ್ಯರ ಮೇಲೆ ಚಲಿಸತಕ್ಕಂಥ ಗ್ರಹಗಳು ಏನೆಲ್ಲ ಪರಿಣಾಮಗಳನ್ನು ಬೀರ್ತವೆ ಅನ್ನೋದರ ಜೊತೆಲಿ ವಿಶ್ವದಲ್ಲಿ ಎಂತೆಂಥ ವಿದ್ಯಮಾನಗಳು ನಡೆಯುತ್ತೆ, ಮೇದಿನಿ ಜ್ಯೋತಿಷ್ಯ ಅಂತ ನಾವು ಹೇಳ್ತೀವಿ. ಅದನ್ನ ಎಂತೆಂಥ ವಿದ್ಯಮಾನಗಳು ನಡೆಯುತ್ತೆ, ಯಾಕೆ ನಡೆಯುತ್ತೆ, ಯಾವಾಗ ನಿಲ್ಲುತ್ತೆ ಮತ್ತು ಯಾವಾಗ ಪ್ರಾರಂಭ ಆಗುತ್ತೆ, ಏನೇನಾಗುತ್ತೆ, ಅದನ್ನೇ ಅರ್ಥದಲ್ಲಿ ಮಳೆ ಇಂತಿಂಥ ಸಮಯದಲ್ಲಿ ಬರುತ್ತೆ ಅಂದ್ರೆ ರವಿ ಸಂಚಾರದಲ್ಲಿ, ರವಿ ಅಂದ್ರೆ ಸೂರ್ಯ ನಕ್ಷತ್ರಗಳ ಸಂಚಾರ ಮಾಡಿದಾಗ ಅದಕ್ಕೆ ಮಳೆ ಅಂತ ಹೇಳಿದ್ದಾರೆ. ಆ ಮಳೆಯ ಹೆಸರುಗಳನ್ನ ಅಶ್ವಿನಿ ಭರಣಿ ಕೃತಿಕ ಅಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಚಂದ್ರನ ಸಂಚಾರದಲ್ಲಿ ಆ ಒಂದು ದಿನದ ನಕ್ಷತ್ರಗಳು, ಶುಭ ಮುಹೂರ್ತಗಳು, ಶುಭ ಗಳಿಗೆಗಳನ್ನ ನಿಶ್ಚಯ ಮಾಡಿದ್ದಾರೆ. ಈ ರೀತಿಯಾಗಿ 12 ರಾಶಿಗಳಲ್ಲಿ ಗ್ರಹಗಳ ಚಲನೆಯಲ್ಲಿ ಯಾವ ರಾಶಿಗೆ ಉತ್ತಮವಾಗಿದೆ, ಯಾವ ರಾಶಿಗೆ ಮಧ್ಯಮ, ಯಾವ ರಾಶಿಗೆ ಕೆಟ್ಟದಾಗಿದೆ ಅಂತಕ್ಕಂಥ ಅಂಶವನ್ನ ನಾವು ಈ ಒಂದು ಸಂವತ್ಸರದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಮೊದಲಿಗೆ ಮೇಷರಾಶಿಯ ಫಲನ ತಾವು ಉಲ್ಲೇಖ ಮಾಡ್ತಾರೆ. ವಿಶೇಷವಾಗಿ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು ಅಥವಾ ನಿಮ್ಮ ರಾಶಿ ನಕ್ಷತ್ರ ಹೆಸರು ಗೋತ್ರವನ್ನ ಹೇಳಿ ಖಂಡಿತವಾಗ್ಲೂ ಕೂಡ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಬಹುದು. 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಬಹುದು. ಅಥವಾ ಫೇಸ್ಬುಕ್ ಅಲ್ಲಿ ಲೈವ್ ನೇರವಾಗಿ ಕೇಳಬೇಕು ಅಂತಂದ್ರೆ ನಿಮ್ಮ ಹುಟ್ಟಿರ್ತಕ್ಕಂಥ ದಿನಾಂಕ, ಸಮಯ, ಸ್ಥಳವನ್ನು ನಿಖರವಾಗಿ, ಸಮಯವನ್ನು AM or PM, ಬೆಳಗ್ಗೆನ ರಾತ್ರಿನ ಮಧ್ಯಾಹ್ನ ಅಂತ ಹೇಳಿ ನಿಖರವಾಗಿ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ರಾಶಿ ಫಲಗಳು ನುಡಿತೀವಿ. ನಿಮ್ಮ ಜಾತಕವನ್ನು ಪೂರ್ತಿ ಕೂಡ ವಿಶ್ಲೇಷಣೆ ಮಾಡ್ತೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮ. ದಯವಿಟ್ಟು ನಮ್ಮ ಕಾರ್ಯಕ್ರಮ ಶೇರ್ ಮಾಡಿ. ಅಚ್ಚುಕಟ್ಟಾಗಿ ನಿಖರವಾದ ಭವಿಷ್ಯ ನುಡಿತೀವಿ. ದಯವಿಟ್ಟು ಬೇರೆ ಕಾರ್ಯಕ್ರಮ ತರ ಅಲ್ಲ ನಮ್ದು. ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಸರ್ವರಕ್ಷ ಮಹಾಯಾಗವನ್ನ ಒಂದು ವಾರದಲ್ಲಿ ಪ್ರಾರಂಭ ಮಾಡ್ತೀವಿ ಗುರುಗಳೇ. ಇಲ್ಲಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ನಾವು ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಸರ್ವಶಕ್ತಿ ಮಹಾಕಾಳಿ, ಕುಮಾರಸ್ವಾಮಿ ಹಾಗೂ 27 ನಕ್ಷತ್ರಗಳು, 12 ರಾಶಿ ಮತ್ತು 9 ಗ್ರಹಗಳು, ಅಷ್ಟಭೈರವ ಹಾಗೂ ವರಾಗಿ ಈ ದೇವಾಲಯವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ವಿ. ಇಡೀ ವಿಶ್ವದಲ್ಲೇ ಎಲ್ಲೂ ಕೂಡ ಇರೋದಿಲ್ಲ. ನಮ್ಮ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ 18 ಸಿದ್ಧ ಪುರುಷರುಗಳಲ್ಲಿರ್ತಕ್ಕಂತಹ ಮಾಹಿತಿ ಮೇರೆಗೆ ನಾವು ಮಾಡ್ತಾ ಇದ್ವಿ. ಆ ಒಂದು
ಕ್ಷೇತ್ರದಲ್ಲಿ, ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ, ಮಹಾಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಾಮೂಹಿಕವಾಗಿ ನಾವು ಮಾಡ್ತಕ್ಕಂಥ ಒಂದು ಯಜ್ಞ ಇದು. ಸುಮಾರು ವಿಶೇಷವಾಗಿ ಅದರ ಜೊತೆಯಲ್ಲಿ ಇಂಡಿವಿಜುವಲ್ ಆಗಿ ಬೇಕು ಅಂತಕ್ಕಂಥವ್ರು, ಪ್ರತ್ಯೇಕವಾಗಿ ಬೇಕು ಅಂತಂದ್ರೆ ನಿಮ್ಮ ತಾರಾಬಲವನ್ನು ನೋಡಿ, ನಿಮ್ಮ ಕುಟುಂಬ ಸದಸ್ಯರು, ಇಲ್ಲ ಸರ್ ನಮಗೆ ನಮ್ಮ ಕುಟುಂಬದ ಮಾತ್ರ ಸಪರೇಟ್ ಮಾಡಿ ಪ್ರತ್ಯೇಕವಾಗಿ ಮಾಡಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ಕೊಡ್ತೀವಿ. ಬೇರೆ ಬೇರೆ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ನೋಂದಾಯಿಸ್ಕೋಬಹುದು. 9986711112 ಅಂತಕ್ಕಂಥ ದೂರವಾಣಿ, ಹಾಗೂ ಗುಟ್ಟಿಗೆರೆ ಶಿವಣ್ಣ ಅಂತೇಳಿ 9886337946 ಅಂತಕ್ಕಂಥ ಫೋನ್ ನಂಬರ್ಗೆ ನೀವು ಕರೆ ಮಾಡಿದಲ್ಲಿ ನಾ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಈಗ ಮಾಡ್ತಿರ್ತಕ್ಕಂಥ ಕ್ಷೇತ್ರ ಎಲ್ಲಿ ಬರುತ್ತೆ ಅಂದ್ರೆ ಹೊಸೂರು ರಸ್ತೆ, ಬೆಂಗಳೂರಿಂದ ಹೊಸೂರಿಂದ ರಾಯಕೋಟೆಗೆ ಹೋಗ್ತಕ್ಕಂಥ ರೋಡಲ್ಲಿ ಉದ್ದಿನಪಲ್ಲಿ ಅಂತ ಸಿಗುತ್ತೆ, ಒಂದು ದೊಡ್ಡ ಊರದು. ಆ ಉದ್ದಿನಪಲ್ಲಿಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇವತ್ತು ನ್ಯಾಷನಲ್ ಹೈವೇ ಆಗಿದೆ. ಹೈವೇಗೆ ಸರ್ವಿಸ್ ರೋಡಲ್ಲಿ ಒಂದು ವಿಶೇಷವಾದ ಜಾಗನ ಸೆಲೆಕ್ಟ್ ಮಾಡಿದ್ದೀವಿ. ಬಹಳ ಚೆನ್ನಾಗಿದೆ, ವಾಸ್ತುಗೆ ಅನುಗುಣವಾಗಿದೆ. ಯಾಕೆಂದ್ರೆ ವಸ್ತು ಸ್ಥಿತಿ ವಾಸ್ತು ಅಂತ, ಆ ವಾಸ್ತುಗೆ ಅನುಗುಣವಾಗಿರ್ತಕ್ಕಂಥ ಜಾಗನ ಸೆಲೆಕ್ಟ್ ಮಾಡಿ ಅಲ್ಲಿ ಸರ್ವಾರಿಷ್ಟ ದೋಷ ನಿವಾರಣಾರ್ಥಾಯ, ಸಕಲ ಪ್ರತಿಬಂಧಕ ದೋಷ ನಿವಾರಣಾರ್ಥಾಯ ಅಂತ ಯಾವುದೇ ಪ್ರತಿಬಂಧಕಗಳಿದ್ರು, ಯಾವುದೇ ಅರಿಷ್ಟಗಳಿದ್ರು, ಯಾವುದೇ ಅಸಂತೋಷ ಇದ್ರು, ಯಾವುದೇ ಕಷ್ಟ ನಷ್ಟಗಳಿದ್ರು ಅದೆಲ್ಲ ಪರಿಹಾರಕ್ಕೆ ಒಂದು ದಾರಿ ಇದೆ. ಯಾಕೆಂದ್ರೆ ಸರ್ವಂ ದೈವಾಧೀನಂ, ದೈವಂ ಮಂತ್ರಾಧೀನಂ, ಮಂತ್ರಂ ಮಾನವಾಧೀನಂ ಅಂತ. ಸಕಲ ಸೃಷ್ಟಿಯು ದೇವರ ಅಧೀನದಲ್ಲಿದೆ, ದೇವರು ಮಂತ್ರದ ಅಧೀನದಲ್ಲಿದೆ. ಆ ಮಂತ್ರದ ಮೂಲಕ ನಾವು ಎಲ್ಲ ದೋಷಗಳನ್ನು ನಿವಾರಣೆ ಮಾಡಬಹುದು. ಅದರಿಂದ ಮಂತ್ರಂ ಮಾನವಾಧೀನಂ, ಮಾನವನ ಅಧೀನದಲ್ಲಿ ಈ ಮಂತ್ರಗಳಿರೋದ್ರಿಂದ ಇದನ್ನ ಸಿದ್ಧಿ ಮಾಡಿಕೊಂಡು ನಾವು ಹೋಮ ಅವನ ಪೂಜೆ ಪುರಸ್ಕಾರಗಳು ಮಾಡೋದ್ರ ಮೂಲಕ ಸರ್ವ ದೋಷಗಳನ್ನು ನಿವಾರಣೆ ಮಾಡೋದು. ಎಂಥ ಕಾಯಿಲೆ ಬಂದಿರಲಿ ಆ ಕಾಯಿಲೆಗೆ ಔಷಧಿ ತಗೊಳ್ಳೋದು ಒಂದಾದ್ರೆ ಅದು ವಾಸ್ತುವಂಶ, ಔಷಧಿ ತಗೊಳ್ಳೋದು ವಾಸ್ತುವಂಶ. ಮತ್ತೆ ಅಗೋಚರವಾಗಿ ಮಂತ್ರದ ಮೂಲಕ ಶಾಂತಿಯನ್ನ, ನೆಮ್ಮದಿಯನ್ನ, ಸಮಾಧಾನವನ್ನ ಮತ್ತು ರೋಗವನ್ನು ನಿವಾರಣೆ ಮಾಡೋಕ್ಕೆ ಮಂತ್ರಗಳ ಮೂಲಕ ನಾವು ಖಂಡಿತವಾಗ್ಲೂ ನಿವಾರಣೆ ಮಾಡ್ಬೋದು ಅಂತ ನಾನು ಈಗಾಗಲೇ ಅದ್ರ ಬಗ್ಗೆ ಬಹಳಷ್ಟು ಪರೀಕ್ಷೆ ಮಾಡಿ ಒಂದು ಹೆಚ್ಚಿನ ನಿರೀಕ್ಷೆ ಮಾಡತಕ್ಕಂಥ ಒಂದು ಫಲಗಳನ್ನ ಕೊಟ್ಟಿರೋ ಒಂದು ಸಮರ್ಥನೆಯಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾವು ಮಂತ್ರಗಳ ಮೂಲಕ ದೋಷಗಳನ್ನು ನಿವಾರಣೆ ಮಾಡ್ಬೋದು. ಆದ್ರಿಂದ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ. ಇಷ್ಟು ದಿನ ನಾವು ಪಾಪನಾಶದಲ್ಲಿ ಮಾಡ್ತಾ ಇದೀವಿ. ಹೌದು, ಅಗಸ್ತ್ಯ ಋಷಿಮುನಿಗಳ ತಪೋಭೂಮಿಯಲ್ಲಿ ಅಗಸ್ತ್ಯ ಮಲೈ ಅಂತ. ಹೌದು, ಆ ನದಿ ಹರಿದು ಬರ್ತಾ ಇತ್ತು, ಹರಿದು ಬರ್ತಾ ಇತ್ತು. ಅಗಸ್ತ್ಯ ಋಷಿಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗ ಪಾಪನಾಥೇಶ್ವರ ಕ್ಷೇತ್ರದಲ್ಲಿ ಸತತವಾಗಿ ಮಾಡ್ಕೊಂಡ್ ಬರ್ತಾ ಇದ್ವಿ ನಾವು ಇಬ್ರು ಕೂಡ ಜಂಟಿಯಾಗಿ. ಅಂದ್ರೆ ನಾವ್ ಯಾಕೆ ಬೆಂಗಳೂರು ಸಮೀಪದಲ್ಲಿ ಮಾಡಬಾರ್ದು, ಅಷ್ಟು ದೂರ ಯಾಕೆ ಅಂತೇಳಿ ಬಹಳಷ್ಟು ಜನ ಕೇಳಿದ್ದು ನಾವು ಕೂಡ ಯೋಚನೆ ಮಾಡಿದ್ವಿ. ಅದು ಈಗ ಕಂಕಣ ಭಾಗ್ಯ ಅಂದ್ರೆ ಒಂಥರ ಮುಹೂರ್ತ ಖಂಡಿತವಾಗಿ ಒಳ್ಳೆ ಸಮಯ ಕೂಡಿ ಬಂದಿದೆ. ಒಳ್ಳೆ ಪ್ಲೇಸು ಕೂಡ ಸಿಕ್ಕಿದೆ, ಹೈವೇ ಪಾಯಿಂಟ್ ಅಲ್ಲೇ ಇದೆ. ನೀವು ತಮಿಳುನಾಡು ನೀವೇನು ಪರಿಹಾರಕ್ಕೋಸ್ಕರ ಹೋಗ್ತಿರಲ್ವಾ, ನಮ್ಮ ಕ್ಷೇತ್ರವೇ ಮೊಟ್ಟ ಮೊದಲಿಗೆ ಸಿಗಬೇಕು ಅಂತ ಒಂದು ಲೊಕೇಶನ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಮುಂದಿನ ವಾರದಿಂದ ಇನ್ನೇನು ಶುರು ಮಾಡ್ಬಿಡ್ತೀವಿ. ಖಂಡಿತವಾಗ್ಲೂ ಕೂಡ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ಹಾಗೂ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿ ದಯವಿಟ್ಟು ನಿಮ್ಮ ಹುಟ್ಟಿರ್ತಕ್ಕಂಥ ದಿನಾಂಕ, ಸಮಯ, ಸ್ಥಳ ಹಾಗೂ ಸಮಯ ನಿಖರವಾಗಿ ಬೆಳಿಗ್ಗೆನ ಆರು ರಾತ್ರಿನ AM ಆರ್ PM ಅಂತೇಳಿ ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯನ ಇಬ್ರು ಕೂಡ ಇಬ್ರು ಕೂಡ ವಿಶ್ಲೇಷಣೆ ಮಾಡ್ತೀವಿ. ಯಾವ ತರ ದೋಷಗಳಿದೆ, ಏನ್ ಪರಿಹಾರ ಇದೆ, ಮತ್ತೆ ವಾಸ್ತು ಬಗ್ಗೆ ಕೂಡ ನೀವು ನಿಮ್ಮ ಮನೆಯ ವಾಸ್ತು ಬಗ್ಗೆ ಕೂಡ ನೀವು ಮೆಸೇಜ್ ಮಾಡ್ಬೋದು. ಈ ತರ ಏನಿದೆ, ಹೊಸ ಮನೆ ಕಟ್ತಾ ಇದ್ರೆ ಅದಕ್ಕೆ ಪ್ಲಾನ್ ಕೂಡ ರೆಡಿ ಮಾಡಿ ಕೊಡ್ತೀವಿ. ಅದರ ಜೊತೆಯಲ್ಲಿ ನೇರವಾಗಿ ಬಂದು ಎಲ್ಲೇ ಇರ್ಲಿ, ಭಾರತದ ಮೂಲೆಯಲ್ಲಿ ಇದ್ರು ಕೂಡ ನೀವು ಎಲ್ಲೇ ಇದ್ರೂ ಸಹ ನೀವು ಅಡ್ರೆಸ್ ಕೊಟ್ರೆ ಖಂಡಿತವಾಗ್ಲೂ ಕೂಡ ಅಲ್ಲೇ ಸ್ಥಳ ಪರೀಕ್ಷೆ ಮಾಡಿ ಅದಕ್ಕೆ ಯಾವ ರೀತಿ ಕಟ್ಟಬೇಕು, ಅದಕ್ಕೆ ಪ್ಲಾನ್ ಆಗ್ಲಿ ಅಥವಾ ಯಾರ ಹೆಸರಿಗಿದೆ ಡಾಕ್ಯುಮೆಂಟು ಅವ್ರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮುಹೂರ್ತ ಕೊಡ್ತೀವಿ. ನಾವು ಕೊಡ್ತಕ್ಕಂಥ ಮುಹೂರ್ತ ಇದೆಯಲ್ಲ, ನೀವು ಪ್ರಾರಂಭ ಮಾಡಿದ್ರೆ ಕಂಪ್ಲೀಟ್ ಆಗ್ಬೇಕು. ದುಡ್ಡು ಇದೆಯೋ ಇಲ್ವೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಕೂಡ ಅಂತಹ ಲಗ್ನವನ್ನ ತಾರಾಬಲ ನೋಡಿ ಯಾರ ಹೆಸರಿಗಿದೆಯೋ ಆ ಜಾಗ ಒಳ್ಳೆ ಮುಹೂರ್ತ ಕೊಡ್ತೀವಿ ನೋಡಿ. ಆ ಮುಹೂರ್ತದಿಂದಲೇ ಕಂಪ್ಲೀಟ್ ಆಗ್ಬೇಕು ಅಂತಹ ಒಂದು ಅದ್ಭುತವಾದ ಮುಹೂರ್ತಗಳು ತಾರಾಬಲವನ್ನು ನೋಡಿ ದೋಷ ಇಲ್ದಿರ್ತಕ್ಕಂಥ ಮುಹೂರ್ತವನ್ನ ನಾವು ಕೊಡ್ತೀವಿ. ಆ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿ ಇದು ಸತ್ಯ ಸಿದ್ಧವಾಗಿ ಹೇಳ್ತಾ ಇದೀವಿ. ಆ ಮನೆ ಕಂಪ್ಲೀಟ್ ಆಗುತ್ತೆ. ಆ ಮನೆಯಲ್ಲಿ ಖಂಡಿತವಾಗ್ಲೂ ಕೂಡ ಬರೀ ಮುಹೂರ್ತದಿಂದ ಅಲ್ಲ, ಅಲ್ಲಿ ಗೃಹಾರಂಭದಿಂದ ಹಿಡಿದು ಗೃಹ ಪ್ರವೇಶ ಮಾಡಿ ಅಲ್ಲಿ ಹೋಗಿ ಸಂಸಾರ ಮಾಡುವಾಗ ಖಂಡಿತವಾಗ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿಲ್ಲ ಬಾಳ್ಬೇಕು. ಜಾತಕದಲ್ಲಿ ಎಷ್ಟೇ ದೋಷ ಇದ್ರೂ ಕೂಡ ಆ ಮನೆಗೆ ಬಂದ್ರೆ ನೆಮ್ಮದಿ ಆಗಿರ್ಬೇಕು. ಅಂತಹ ಲಗ್ನ ಕೊಡ್ತೀವಿ, ಅಂತಹ ವಾಸ್ತು ಪ್ಲಾನ್ ಮಾಡಿ ಕೊಡ್ತೀವಿ ನಿಮಗೆ ಅಲ್ವಾ ಗುರುಗಳೇ? ಹೌದು.
25 ವರ್ಷಗಳ ಹಿಂದೆ ನೋಡಿ, 25 ವರ್ಷಗಳ ಹಿಂದೆ ನಾನು 10 ಎಡಿಷನ್ ಆಗಿದೆ. 25 ವರ್ಷಗಳಿಂದ ಮೊದಲನೇ ಮುದ್ರಣ ಬಿಡುಗಡೆ ಆಗಿದ್ದು, ಇದು 11ನೇ ಮುದ್ರಣ. 11 ಮುದ್ರಣದಲ್ಲೂ ವಾಸ್ತು ಅಂಶಗಳನ್ನು ಹೇಳಿದ್ದೀನಿ. ವಸ್ತು ಸ್ಥಿತಿ ಏನು, ವಾಸ್ತು ಅಂದ್ರೆ ಏನು, ಭಾರತ ದೇಶದ ವಾಸ್ತು ಹೇಗಿದೆ, ಕರ್ನಾಟಕದ ವಾಸ್ತು ಹೇಗಿದೆ, ಮತ್ತೆ ರಾಜ್ಕುಮಾರ್ ಜೀವನದಲ್ಲಿ ಏನೆಲ್ಲ ಆಯಿತು, ರಾಜ್ಕುಮಾರ್ ಮನೆ ವಾಸ್ತು ಹೇಗಿದೆ ಅಂತೇಳಿ 25 ವರ್ಷಗಳಿಂದ ಬರೆದಿದ್ದೀನಿ. ಆಮೇಲೆ ವಿಶೇಷವಾಗಿ ಈ ದೇಶದ ವಾಸ್ತು ನಾ ಏನ್ ಹೇಳಿದ್ದೀನಿ ಅಂದ್ರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುತ್ತದೆ, ಎಲ್ಲಾ ಕ್ಷೇತ್ರದಲ್ಲೂ ಸ್ತ್ರೀಯರೇ ಬರುತ್ತಾರೆ, ಅಂದ್ರೆ ಎಲ್ಲ ರಂಗದಲ್ಲೂ ಸ್ತ್ರೀಯರ ಪ್ರವೇಶ ಇರುತ್ತೆ ಅಂತಕ್ಕಂಥ ಅಂಶವನ್ನ ನಾನು 25 ವರ್ಷಗಳಿಂದ ಹೇಳಿದ್ದೀನಿ. ಅದೇ ರೀತಿ ಇವತ್ತು ಮಿಲಿಟರಿ, ಪೊಲೀಸು ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರೇ ಬರ್ತಿದ್ದಾರೆ. ಏಕೆಂದ್ರೆ ಭಾರತ ದೇಶ ಉತ್ತರ ದಕ್ಷಿಣ ಉದ್ದ ಇರೋದ್ರಿಂದ ಇದು ಸ್ತ್ರೀ ಸ್ವತ್ತು. ಇದು ನಿಜವಾಗ್ಲೂ ಪುರುಷ ಪ್ರಧಾನ ಸಮಾಜ ಅಲ್ಲ, ಸ್ತ್ರೀ ಪ್ರಧಾನ ಸಮಾಜ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಇದೆ. ಇವತ್ತು ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರಿಗೆ ಸಮಾನತೆ ಸಿಗ್ತಾ ಇದೆ ಅಂತಕ್ಕಂಥ ಅಂಶವನ್ನ ಪ್ರತಿಪಾದನೆ ಮಾಡಿ ಎಲ್ಲವನ್ನೂ ಎಲ್ಲರೂ ಹೇಳ್ಬೋದು ಅಂತಕ್ಕಂಥ ಅಂಶ ಈ ವಾಸ್ತುಶಾಸ್ತ್ರ ಬುಕ್ಕಲ್ಲಿ ನಾನು ಹೇಳಿದ್ದೀನಿ. ಅದರಿಂದ ಈ ಬುಕ್ಕನ್ನ ಬಹಳಷ್ಟು ಜನ ತಗೊಂಡು ಇವತ್ತು ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ. ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಜನ ಹೇಳ್ತಿದ್ದಾರೆ, ಆದ್ರೆ ಅವ್ರು ಹೇಳ್ತಕ್ಕಂಥ ಸಬ್ಜೆಕ್ಟ್ಗಳು ಬೇರೆ. ನಾನು ಗ್ರಹಗಳ ಆಧಾರ ವಾಸ್ತುಶಾಸ್ತ್ರಕ್ಕೆ, ಸ್ಥಿತಿ ಗತಿ ಯುತಿ ಏನಿದೆ ಗ್ರಹಗಳದು, ಹಾಗೆ ಮಾನವನ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ವಾಸ್ತು ಮತ್ತು ಜ್ಯೋತಿಷ್ಯ ಒಂದೇ ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ತವೆ ಅಂತೇಳಿ ನಾನು ಈ ವಾಸ್ತುಶಾಸ್ತ್ರ ಬುಕ್ಕಲ್ಲಿ ಗ್ರಹಗಳ ಸಂಬಂಧವನ್ನ ಹೇಳಿದ್ದೇನೆ. ಇದುವರೆಗೂ ವಾಸ್ತು ಕ್ಷೇತ್ರದಲ್ಲಿ ಯಾರೂ ಸಹ ವಾಸ್ತು ಬಗ್ಗೆ ಇದನ್ನು ಉಲ್ಲೇಖ ಮಾಡಿಲ್ಲ. ಅದರಿಂದ ಸಿನಿಮಾಗಳಲ್ಲಿ ವಾಸ್ತುವನ್ನ ಕಾಮಿಡಿ ಮಾಡ್ತಿದ್ದಾರೆ. ಯಾಕೆಂದ್ರೆ ಬೇಸ್ ಹೇಳಲಿಲ್ಲ, ಬೇಸ್ ಹೇಳದೆ ಇರೋದ್ರಿಂದ ಕಾಮಿಡಿ ಆಗಿದೆ. ಆದ್ರೆ ಜ್ಯೋತಿಷ್ಯವನ್ನ ಯಾರೂ ಕಾಮಿಡಿ ಮಾಡ್ತಾ ಇಲ್ಲ, ಸಮರ್ಥನೆ ಮಾಡಿ ಸಿನಿಮಾಗಳನ್ನ ಎಲ್ಲಾ ಭಾಷೆಯಲ್ಲೂ ತೆಗಿತಾ ಇದ್ದಾರೆ. ಯಾಕೆಂದ್ರೆ ಜ್ಯೋತಿಷ್ಯಕ್ಕೆ ಗ್ರಹಗಳ ಸಂಬಂಧ ಇದೆ ಅಂತ. ಅದೇ ರೀತಿ ಹಸ್ತ ಸಾಮುದ್ರಿಕೆ, ಸಂಖ್ಯಾಶಾಸ್ತ್ರ, ರಮಲಶಾಸ್ತ್ರ, ಪ್ರಶ್ನೆಶಾಸ್ತ್ರ, ಎಲ್ಲಾ ಶಾಸ್ತ್ರಕ್ಕೂ ವಾಸ್ತುಶಾಸ್ತ್ರಕ್ಕೂ ಗ್ರಹಗಳ ಸಂಬಂಧ ಇದೆ. ಸರ್ವಂ ಗ್ರಹಾಧೀನಂ ಜಗತ್ ಅಂತಕ್ಕಂಥ ಅಂಶವನ್ನ ಪ್ರತಿಪಾದನೆ ಮಾಡಿ ಎಲ್ಲವೂ ಗ್ರಹಗಳೇ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ಅಂಶವನ್ನ ಬಹಳ ಒಂದು ವಿಸ್ತಾರವಾಗಿ ಹಾಡು ಭಾಷೆಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದೇನೆ. ತಾವು ಈ ಪುಸ್ತಕಗಳನ್ನ ಕೊಂಡು ಓದಿದಾಗ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಅದರಿಂದ ವಾಸ್ತು ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡುತ್ತೆ. ವಾಸ್ತುಗೆ ಹೆಚ್ಚಿನ ಮಾನ್ಯತೆ ಕೊಡಿ ಅಂತಕ್ಕಂಥ ಅಂಶವನ್ನ ಪ್ರತಿಪಾದನೆ ಮಾಡಿ ಜ್ಯೋತಿಷ್ಯ ವಾಸ್ತು ಒಂದೇ ನಾಣ್ಯದ 2 ಮುಖಗಳು ಅಂತಕ್ಕಂಥ ಅಂಶ. ಅದಿಲ್ಲದೆ ಇದಿಲ್ಲ, ಇದಿಲ್ಲದೆ ಅದಿಲ್ಲ. ಆದ್ರೆ ವಾಸ್ತುನೇ ಜೀವನ ಅಲ್ಲ, ಜೀವನದ ಒಂದು ಭಾಗ ವಾಸ್ತು ಅಷ್ಟೇ. ಯಾಕೆಂದ್ರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಹಾಲಯ ಅಂತ ಹೇಳಿದ್ದಾರೆ. ಅಂದ್ರೆ ಹಣೆ ಬರತಕ್ಕಂತೆ ಎಲ್ಲವೂ ಸಿಗುತ್ತೆ. ಏನ್ ಸಿಗುತ್ತೆ ಅಂತ ನೋಡ್ಕೊಳಕ್ಕೆ ಇರ್ತಕ್ಕಂಥ ಸಾಧನ ಜ್ಯೋತಿಷ್ಯ. ಜ್ಯೋತಿಷ್ಯದ ಭಾಗಗಳಷ್ಟೇ ಇವೆಲ್ಲ, ಜ್ಯೋತಿಷ್ಯದ ಉಪಭಾಗಗಳು. ಸಂಖ್ಯಾಶಾಸ್ತ್ರ, ರಮಲಶಾಸ್ತ್ರ, ಪ್ರತ್ಯಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಎಲ್ಲಾ ಶಾಸ್ತ್ರಗಳು ಒಂದೊಂದು ಭಾಗಗಳಷ್ಟೇ. ಜ್ಯೋತಿಷ್ಯನೇ ಮುಖ್ಯ, ಜ್ಯೋತಿಷ್ಯನೇ ಆಧಾರ, ಜ್ಯೋತಿಷ್ಯಕ್ಕೆ ಗ್ರಹಗಳೇ ಆಧಾರ. 12 ರಾಶಿಗಳು, 108 ಡಿಗ್ರಿ, 108 ಪಾದಗಳು, ಇವುಗಳ ಮೇಲೆ ಎಲ್ಲರ ಜೀವನ ಇರುತ್ತೆ. ಅದರಿಂದ ನಾವು ವಿಷಯಕ್ಕೆ ಬರೋದಾದ್ರೆ, ಮೇಷಾದಿ 12 ರಾಶಿಯವರಿಗೆ ಯಾವ ರೀತಿ ಗ್ರಹಗಳ ಚಲನೆಯಲ್ಲಿ ಫಲ ಪ್ರತಿಫಲಗಳನ್ನ ಕೊಡ್ತವೆ ಅಂತ ಹೇಳ್ತಾ ಹೋಗೋಣ. ಈಗ ಮೊದಲಿಗೆ ಬಾಬು ಗೌಡ್ರು ಮೆಸೇಜ್ ಮಾಡಿದ್ದಾರೆ. ಸೊ ಅವರ ಲಗ್ನ ನೋಡಿ 27/12/1989 10 ಗಂಟೆ 20 ನಿಮಿಷಕ್ಕೆ ಸಿಂಹ ಲಗ್ನ ಮೂಲ ನಕ್ಷತ್ರ. ಈ ಸಿಂಹ ಲಗ್ನ ಮೂಲ ನಕ್ಷತ್ರಕ್ಕೆ ಈಗ ಚಂದ್ರ ಮಹಾದಶ ನಡೀತಾ ಇದೆ. 1-2 ಮಾತುಗಳು ನಿಮ್ಮ ಬಾಯಿಂದ. ಸಿಂಹ ಲಗ್ನಕ್ಕೆ ನೋಡಿ, ತಿರುನಲ್ಲಾರ್ಗೆ ಮೊನ್ನೆ 1, 2, 3, 4 ದಿವಸ ಸಮ್ಮೇಳನ ಆಯ್ತು, ಜ್ಯೋತಿಷ ಸಮ್ಮೇಳನ ಆಯ್ತು. ಅಲ್ಲೋಗಿ ನಾವು ಮಾತಾಡಿದ್ವಿ. 12 ರಾಶಿ ಬಗ್ಗೆ ನಾನು ಅಲ್ಲಿ ಮಾತಾಡಿದಾಗ ಅಲ್ಲಿ ಬಂದಿದ್ದ ಪಾಯಿಂಟ್ 40% ಮಾತ್ರ ರಿಸಲ್ಟ್ ಬರುತ್ತೆ ಸಿಂಹ ಲಗ್ನಕ್ಕೆ ಅಂತಕ್ಕಂಥ ಅಂಶವನ್ನ ನಾನು ಅಲ್ಲಿ ಪ್ರತಿಪಾದನೆ ಮಾಡಿದ್ದು ನನಗೆ ಜ್ಞಾಪಕ ಬರ್ತದೆ. ಯಾಕೆಂದ್ರೆ ಸಿಂಹ ಲಗ್ನಕ್ಕೆ ಸಪ್ತಮಾಧಿಪತಿಯಾಗಿ 6ನೇ ಮನೆಯಾಧಿಪತಿಯಾಗಿ ಶನಿ ಮಹಾತ್ಮ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಬಹಳ ದುಸ್ಥಾನ ಅಂತ, ಒಂದು ಒಳ್ಳೆ ರಿಸಲ್ಟ್ ಬರಲ್ಲ ಅಂತ. ಆದ್ರೆ ತೊಂದರೆ ಆಗಲ್ಲ, ಆದ್ರೆ ನಮ್ಮ ಕರ್ಮಾನುಸಾರ ನಮಗೆ ಫಲ ಪ್ರತಿಫಲಗಳನ್ನ ಶನಿ ಮಹಾತ್ಮ ಕೊಡ್ತಾನೆ. ಮರಣಕ್ಕೆ ಸಮಾನವಾದ ಕಷ್ಟ ಅಂತಕ್ಕಂಥ ಅಂಶವನ್ನ ಅಷ್ಟಮ ಶನಿ ಪ್ರತಿಪಾದನೆ ಮಾಡುತ್ತೆ. ಏಕೆ? ಅದು ನಮ್ಮ ಕರ್ಮವನ್ನೇ ಅವಲಂಬಿಸಿರುತ್ತೆ. ನಾವು ಒಳ್ಳೇದನ್ನೇ ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದನ್ನ ಮಾಡಿದ್ರೆ ಇಮ್ಮಿಡಿಯೇಟ್ ಅದು ಕೆಟ್ಟ ಫಲವನ್ನ ಕೊಡುತ್ತೆ ಅಂತಕ್ಕ ಅಂಶ ಸಿಂಹ ರಾಶಿಗೆ ಖಂಡಿತವಾಗ್ಲೂ ಹೇಳ್ಬೋದು. ಇನ್ನು ಉಳಿದಂತೆ ಇವತ್ತು ನಾವು ಮಾತಾಡೋ ಸಮಯಕ್ಕೆ ಅಷ್ಟಮದಲ್ಲಿ ಸಿಂಹ ರಾಶಿಗೆ ರವಿ, ಚಂದ್ರ ಮತ್ತೆ ಶನಿ
ಮತ್ತು ಶುಕ್ರ 4 ಸಿಂಹ ಗ್ರಹಗಳಿವೆ. ಲಗ್ನ, ಧನುಸ್ಸು ರಾಶಿ, ಮೂಲ ನಕ್ಷತ್ರ, ಅರ್ಧಾಷ್ಟಮ ಶನಿ. ಆ ಲಗ್ನಕ್ಕೆ ಆಗಿದೆ. ಮತ್ತೆ ರಾಶಿಯಿಂದ ತಗೊಂಡಾಗ 4ನೇ ಮನೆ ಸುಖ ಸ್ಥಾನದಲ್ಲಿ ಈ 4 ಗ್ರಹಗಳಿದೆ. ಇನ್ನು 3ನೇ ಮನೆಯಲ್ಲಿ ಬುಧ ಮತ್ತು ರಾಹು, ಕುಜ 3 ಗ್ರಹಗಳಿವೆ. ಅದರಿಂದ ಈ ಗ್ರಹಗಳ ಚಲನೆಯಲ್ಲಿ ಮತ್ತು ಗ್ರಹಗಳ ದಶಾಭುಕ್ತಿಯಲ್ಲಿ ಫಲಗಳನ್ನ ಕೊಡ್ತವೆ ಗ್ರಹಗಳು ಅಂತಕ್ಕಂಥ ಅಂಶವನ್ನ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಧನುಸ್ಸು ರಾಶಿಗೆ ಅರ್ಧಾಷ್ಟಮ, ಇದು ಪಂಚಮ ಶನಿ ಮತ್ತು ಸುಖಸ್ಥಾನದ ಶನಿ ಅಂತ ಒಂದು ಒಳ್ಳೆ ಯೋಗವನ್ನು ಪಡೆದು ಹೋದ್ರು ನಿಮ್ಮ ಕರ್ಮವನ್ನು ಅನುಸರಿಸಿ ಅವ್ರು ನಿಮಗೆ ಶುಭಾಶುಭ ಫಲಗಳನ್ನ ಕೊಡ್ತವೆ ಅಂತ ಖಂಡಿತ ಹೇಳ್ಬೋದು. ಖಂಡಿತವಾಗ್ಲು ಒಳ್ಳೆ ಮಾತು ಹೇಳಿದ್ರಿ. ನೋಡಿ, ಧನುಸ್ಸು ರಾಶಿ ಮೂಲ ನಕ್ಷತ್ರ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಏಳುವರೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ದ್ವಾದಶ ರಾಶಿಗಳಲ್ಲಿ ಏಳುವರೆ ಶನಿಯಿಂದ 7.5 ವರ್ಷ, 2.5 ಒಂಥರ ಫಲಗಳು ಕೊಡುತ್ತೆ. ಈಗ ಅಷ್ಟಮ ಶನಿ ಅಂದ್ರೆ 3 ಸೇರಿಸಿ ಆ 2.5 ವರ್ಷದಲ್ಲಿ ಅನುಭವಿಸ್ಬೇಕಾಗತ್ತೆ. ಅದರಲ್ಲೂ ಒಂದು 70% ಕೊಡುತ್ತೆ. ಅರ್ಧಾಷ್ಟಮ ಶನಿ ಅಂದ್ರೆ ಅಷ್ಟಮ ಶನಿಯಲ್ಲಿ ಒಂದು 50% ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಹಾಗೇನೆ ದಶಾಭುಕ್ತಿ, ಇದು ಸಿಂಹ ಲಗ್ನಕ್ಕೆ ವ್ಯಯಾಧಿಪತಿಯಾದ ಚಂದ್ರ ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ, ಸೊ ಅಮಾವಾಸ್ಯೆ ದೋಷದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮತ್ತೆ ಅರ್ಧ ಕಾಲು ಸರ್ಪ ದೋಷ, ಸ್ತ್ರೀ ದೋಷ, ಪೂರ್ವ ಪುಣ್ಯ ದೋಷ, ಅಮಾವಾಸ್ಯೆ ದೋಷ. ಬಟ್ ಒಳ್ಳೆ ಜಾತಕ ಇದು. ಈಗ ರುಚಿಕ ಯೋಗ, ಶುಕ ಭಾಗ್ಯಾಧಿಪತಿಯಾದ ಕುಜ ಬಲವಾಗಿರ್ತಕ್ಕಂಥ ರುಚಿಕ ಯೋಗ ಮತ್ತು ಗುರುಚಂದ್ರ ಗಜಕೇಸರಿ ಯೋಗ. ಗುರು ದೃಷ್ಟಿ ಕೋಟಿ ಪಾಪ ನಾಸ್ತಿ ಅಂತ ಹೇಳ್ತೀವಿ. ಆದ್ರೆ ಗಜಕೇಸರಿ ಯೋಗ ಇದ್ರೆ ಎಲ್ಲ ದೋಷವನ್ನು ಕೂಡ ದೂರ ಮಾಡುತ್ತೆ ಅಂತ ಹೇಳ್ಬೋದು. ಆದ್ರೆ ಈಗ 2029ನೇ ಇಸ್ವಿ ತನಕ ಚಂದ್ರಮಹಾದಶ ನಡೆಯೋದ್ರಿಂದ 2029ನೇ ಇಸ್ವಿ ತನಕ ಅಮ್ಮನವ್ರ ದೇವಸ್ಥಾನಕ್ಕೆ ಸೋಮವಾರ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನವನ್ನ ಹುಣ್ಣಿಮೆ ದಿನಗಳಲ್ಲಿ ಒಂದು ವರ್ಷಕ್ಕೆ 2 ಬಾರಿ, ಈ ತರ 29ನೇ ಇಸ್ವಿ ಚಂದ್ರಮಹಾದಶೆ ಮುಗಿಯೋ ತನಕ ಹೋಗಿ ಬಂದ್ರೆ ಮುಂಬರುವ 7 ವರ್ಷ ಕುಜ ಮಹಾದಶೆ ಅದ್ಭುತವಾಗಿರುತ್ತೆ. ಸೈಟ್ ತಗೊಳ್ಳೋದು, ಮನೆ ಕಟ್ಟೋದು, ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೂಡ ಕೊಟ್ಟುಬಿಡುತ್ತೆ ಸಿಂಹ ಲಗ್ನಕ್ಕೆ. ಬಟ್ ಅಂದ್ರೆ ಅಗ್ನಿತತ್ವ ಲಗ್ನ, ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು, ಅಹಮನ್ನ ಕಡಿಮೆ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲೇ ನಿಮ್ಮ ಶಾರೀರಿಕವಾಗಿ ಪರಿಹಾರ ಸಿಗ್ಬಿಡುತ್ತೆ. ಮನಸ್ಸನ್ನ ಸ್ಥಿರವಾಗಿಟ್ಕೋಬೇಕು. ಯಾಕಂದ್ರೆ ಚಂದ್ರ ಮಹಾದಶ ನಡೆಯೋದ್ರಿಂದ ಮನಸ್ಸನ್ನ ದೃಢಪಡಿಸ್ಕೋಬೇಕು, ಗಟ್ಟಿ ನಿರ್ಧಾರವನ್ನು ತೆಗೆದುಕೋಬೇಕು. ಎಲ್ಲ ಕೂಡ ಅರ್ಧಂಬರ್ಧ ಆಗುತ್ತೆ ಕೆಲಸ ಕಾರ್ಯಗಳು. ಆಗ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಎಸ್ ಅಂದ್ರೆ ಮಾಡಿ, ನೋಡ್ರೆ ಬಿಟ್ಟು ಬಿಡಿ. ಹಾಗೂ ನೀವು ಬಲಗೈ ತೋರು ಬೆರಳಿಗೆ ಪುಷ್ಪರಾಗ ಮತ್ತು ಹವಲವನ್ನ 2 ಸೇರಿಸಿ ಗುರುವಾರ ಬೆಳಿಗ್ಗೆ 6ರಿಂದ 7 ಅಥವಾ ರಾತ್ರಿ 8ರಿಂದ 9 ಗಂಟೆಗೆ ಪುಷ್ಪರಾಗ ಹವಲವನ್ನ 2 ಸೇರಿಸಿ ಪಂಚಲೋಗ ಅಥವಾ ಚಿನ್ನದಲ್ಲಿ ತಯಾರು ಮಾಡಿ ತರಿಸ್ಕೊಳ್ಳಿ. ಸೊ ಇದು ಯಾವುದೇ ಕಾರಣಕ್ಕೂ ಬೆಳ್ಳಿಯಲ್ಲಿ ಧಾರಣೆ ಮಾಡಬಾರದು, ನೆನಪಲ್ಲಿ ಇಟ್ಕೊಳ್ಳಿ. ಹಾಗೂ ಅದರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವನ್ನ, ಇಲ್ಲ ಅದು ಪ್ರತ್ಯೇಕವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಿದೆಯೋ ಪ್ರಪಂಚದಲ್ಲಿ ಪುಣ್ಯಕ್ಷೇತ್ರವಾಗಿರ್ಬೇಕು, ಅದನ್ನ ಲೈಫ್ ಲಾಂಗ್ ಇಟ್ಕೊಳ್ಳಿ. ನಿಮ್ಮ ಲಕ್ಕಿ ಗಾಡ್, ನಿಮ್ಮ ಅದೃಷ್ಟ ದೇವತೆ ಅಂತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ. ಸೊ ಕೃತಿಕಾ ನಕ್ಷತ್ರಗಳಲ್ಲಿ, ಷಷ್ಠಿ ದಿನಗಳಲ್ಲಿ, ಮಂಗಳವಾರಗಳಲ್ಲಿ ಇದನ್ನ ಮಾಡ್ಕೊಂಬಂದ್ರೆ ಸಾಕು. ಸೊ ಎಲ್ಲಾ ದೋಷದಿಂದ ದೂರ ಮಾಡುತ್ತೆ. ಅದರ ಜೊತೆಯಲ್ಲಿ ಯೋಗ ಕೂಡ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಅದು ನಿಮಗೆ ಬಾಬುಗೌಡರಿಗೆ ಹೊಸ ವರ್ಷದ ಶುಭಾಶಯಗಳು. ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯ, ಮತ್ತೆ ಪಳನಿ ಸುಬ್ರಹ್ಮಣ್ಯ, ತಿರುಚೆಂದೂರ್, ಮತ್ತೆ ಮಧುರೈ ಹತ್ರ ಇರ್ತಕ್ಕಂಥ ತಿಪ್ಪರಗುಂಡ್ರಂ, ಮತ್ತೆ ಸ್ವಾಮಿಮಲೈ, ತಿರುತಣಿ, ಈ ರೀತಿ ತಮಿಳುನಾಡಲ್ಲಿ 6 ಕ್ಷೇತ್ರಗಳಿದೆ. ಆ 6 ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಆಗಾಗ ನೀವು ದರ್ಶನ ಕೊಡ್ತಾ ಇದ್ದಾಗ ಕ್ಷೇತ್ರ ದರ್ಶನಂ ಪಾಪನಾಶನಂ ಅಂತಕ್ಕಂಥ ಅಂಶದಲ್ಲಿ ಬಹಳಷ್ಟು ಪಾಪಗಳು ಕಡಿಮೆ ಆಗ್ತವೆ. ಯಾಕಂದ್ರೆ ಪಾಪ ಮಾಡದೇ ಇರೋ ಮನುಷ್ಯರೇ ಇದ್ದೇ ಇರ್ತಾರೆ. ಸಾಮಾನ್ಯ ಯಾವುದೋ ಗೊತ್ತಿಲ್ದಿರೋ ಏನೋ ತಪ್ಪುಗಳು ನಡೀತಾ ಇರುತ್ತೆ. ಆ ತಪ್ಪುಗಳು ನಿವಾರಣೆ ಆಗಬೇಕಾದ್ರೆ ಈ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಒಳ್ಳೆ ಡೈವರ್ಟ್ ಅಂತ ಸದ್ಗತಿ ಸಿಗುತ್ತೆ, ಯೋಗ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಅಂಶವನ್ನ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಜ್ಯೋತಿಷ್ ಶಾಸ್ತ್ರವನ್ನ ನಂಬಿ ನಡೆಯೋದ್ರಿಂದ ನಿಜವಾಗ್ಲೂ ಎಲ್ರಿಗೂ ಸದ್ಗತಿ ಸಿಗುತ್ತೆ ಅಂತ ಖಂಡಿತ ಹೇಳ್ಬೋದು. ಗುರುಗಳೇ, ಈಗ ಜಲತತ್ವ ರಾಶಿ ಶನಿ ಸ್ಥಾನ ಪಲಟವಾಗಿದೆ ಗೋಚಾರದಲ್ಲಿ. ಈಗ 2 ಪಂಚಾಂಗಗಳು ನಾವು ಜ್ಯೋತಿಷ್ಯ ಪರಂಪರೆಯಲ್ಲಿ 2 ಪಂಚಾಂಗಗಳು ನಾವು ನೋಡ್ತಾ ಇರ್ತೀವಿ. ಒಂದು ದೃಗ್ಗಣಿತ, ಇನ್ನೊಂದು ವಾಗ್ಯ ಅಂತ. ಈಗ ದೃಗ್ಗಣಿತ ಅಂತ ಅಂದ್ರೆ ರಾಷ್ಟ್ರೀಯ ಪಂಚಾಂಗ ಅಂತ ಹೇಳ್ತೀವಿ. ಎಲ್ಲಾ ಸತತವಾಗಿ ಎಲ್ಲರೂ ಏಕಕಾಲದಲ್ಲಿ ಸರ್ಕಾರದವರು ಒಪ್ಪಿ ಅದನ್ನ
ಬಿಡುಗಡೆ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಪಂಚಾಂಗ ಅಂತ ಹೇಳ್ಬೋದು. ಹ್ಮ್ ಆದ್ರೆ ಈ ದೇವಸ್ಥಾನಗಳಲ್ಲಿ ಮೊನ್ನೆ ನಾವು ನೋಡಿದಾಗ ಶನಿ ಪೈರ್ಚಿ ಅಂತ ತಿರುನಲ್ಲಾರಲ್ಲಿ ಆಚರಿಸೋದು, ಹೌದೌದು. ಅದು ದೇವಸ್ಥಾನಕ್ಕೆ ಮಾತ್ರ ಸೀಮಿತ ವಾಗ್ಯ ಪಂಚಾಂಗ ಅಂತ ಹೇಳ್ತೀವಿ. ವಾಕ್ಯ ಹೌದು. ವಾಗ್ಯ ಪಂಚಾಂಗ ಅಂತ ಹೇಳ್ತೀವಿ. ಅದು ಗ್ರಹಲ ಮಿಲನ ಅಂದ್ರೆ ಗ್ರಹಲ ಒಂದು ಸ್ಥಾನ ಪಲಟ ಆದಾಗ ಈಗ ಪ್ರಧಾನವಾಗಿ ಶನಿ ಮತ್ತು ಗುರು, ರಾಹು, ಕೇತುಗಳು ಈ 4 ಗ್ರಹಗಳು ಮಾತ್ರ ವಿಶೇಷವಾಗಿ ಆಚರಿಸ್ತಾರೆ. ಉಳಿದ 5 ಗ್ರಹಗಳಿಗೆ ತಿಂಗಳಿಗೊಮ್ಮೆ ಎರಡು ಕಾಲ ದಿನಕ್ಕೊಮ್ಮೆ ಚಂದ್ರ, ಅದಕ್ಕೇನು ಆಚರಿಸಲ್ಲ. ರವಿ ನೋಡಿ ಮೊನ್ನೆ ತಾನೆ ಪ್ರವೇಶ ಆಯ್ತು ಆ ಮೀನ ರಾಶಿಗೆ, ಆಚರಿಸಲ್ಲ. ಈಗ ಕುಜ ಪ್ರವೇಶ ಆಚರಿಸಲ್ಲ. ಶುಕ್ರ, ಬುಧ ಈ ತರ ತಿಂಗಳ ಗ್ರಹಗಳು ಅಂತ ಹೇಳ್ತೀವಿ. ಸೊ ಅದಕ್ಕೇನು ಆಚರಿಸೋದಿಲ್ಲ. ಆದ್ರೆ ರಾಹು, ಕೇತು, ಗುರು ಮತ್ತು ಶನಿ ಗ್ರಹಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ವರ್ಷ ಗ್ರಹಗಳು ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ನಾವು ಕೂಡ ಈ ವರ್ಷ ಹೇಗೆ ವರ್ಷ ಭವಿಷ್ಯ ನೀವು ಕೊಡ್ಬೇಕು ಅಂತಂದ್ರೆ ರಾಹು, ಕೇತು, ಗುರು, ಶನಿ ಬೇಸಲ್ಲೇ ನಾವು ಹೇಳ್ಬೇಕಾಗತ್ತೆ. ಉಳಿದ ಶುಕ್ರ ಮತ್ತು ಬುಧ, ಕುಜ, ಚಂದ್ರನ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ನೋಡಿ ಶನಿ ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ ಆಗಿದೆ. ಜಲತತ್ವ ರಾಶಿ, ಕಾಲಪುರುಷ ವ್ಯಯಸ್ಥಾನದಲ್ಲಿ ಕುಬೇರ ನಕ್ಷತ್ರವಾದ. ಸೊ ಮೊನ್ನೆ ಅಂದ್ರೆ ನಮ್ಮ ರಾಷ್ಟ್ರೀಯ ಪಂಚಾಂಗದಲ್ಲಿ ಬೇರೆ ತರ ಇರುತ್ತೆ. ಸೊ ಈಗ ತಿರುನಲ್ಲಾರು ಶನಿ ಪೈರ್ಚಿ ಅಂತ ನಾವೇನ್ ಹೇಳ್ತೀವಿ, ಕುಂಭರಾಶಿ ಈಗ ತಾನೇ ಪ್ರವೇಶ ಆಗಿದೆ. 6ನೇ ತಾರೀಕು ಬೆಳಿಗ್ಗೆ 8:24 ಪ್ರವೇಶ ಆಯ್ತು ಅಂತ ಹೇಳ್ತೀವಿ. ಸೊ ಹಾಗಾಗಿ ಸತತವಾಗಿ ನೋಡಿ ಈಗ ಮಳೆ ಸಂಭವಿಸಲ್ಲ ಬೇಸಿಗೆ ಕಾಲದಲ್ಲಿ. ಏನು ಮಳೆ ಈಗ ನೋಡಿ ಜಲತತ್ವ ರಾಶಿಯಲ್ಲಿ ಶನಿ ಈಗ ಗೋಚಾರದಲ್ಲಿ ಇದ್ದಾಗ ಎಲ್ಲಿಂದ್ರೆ ಎಲ್ಲಿ ಮಳೆ, ಅದು ವಿಪರೀತ ಮಳೆ. ಹಾಸನದಲ್ಲಿ, ಧಾರವಾಡದಲ್ಲಿ ನೋಡಿ ಆ ರಾಶಿಯಲ್ಲಿ ಇರ್ತಕ್ಕಂಥ ಅಕ್ಷರಗಳು ಮೊದಲನೇ ಅಕ್ಷರ ತಗೊಂಡ್ರೆ ಆ ಊರಲ್ಲೇ ಹೆಚ್ಚು ಮಳೆ ಆಗಿರುತ್ತೆ. ಸೊ ಹಾಗಾಗಿ ಮತ್ತೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ರಾಶಿಯಲ್ಲಿ ಆ ಮಳೆ ಸಂಭವಿಸಿರುತ್ತೆ. ಇದೆಲ್ಲ ಕೂಡ ಜಲತತ್ವ. ಈಗ ಮೊದಲು ಕುಜ ಮತ್ತು ರಾಹು ಇದ್ದ, ಕುಜ, ರಾಹು ಮತ್ತು ರವಿ ಈ ಗ್ರಹಗಳೆಲ್ಲ ಇದ್ದಾಗ ಯುದ್ಧಗಳು ನಡೀತಾ ಇದೆ ಒಂದ್ ಕಡೆ. ಯಾಕೆಂದ್ರೆ ಸ್ಫೋಟಕಾರಕ, ಎಷ್ಟು ಸತ್ಯ ನೋಡಿ ಅಲ್ವಾ. ಹೌದೌದು. ಕುಜ ಅಗ್ನಿ ತತ್ವ ಮತ್ತು ವೆಪನ್ಸ್ ಅಂತ ಏನ್ ಹೇಳ್ತೀವಿ, ಆಯುಧಗಳು, ಶಸ್ತ್ರಾಸ್ತ್ರಗಳು, ಮತ್ತೆ ಆಪರೇಷನ್ ಮಾಡೋದಕ್ಕೆ ಮತ್ತು ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಸಂಬಂಧ ಇರೋದ್ರಿಂದ ಕುಜನಿಗೆ ಆ ಕುಜ ರಾಹು ಕಾಂಬಿನೇಷನ್ ಇದ್ದಾಗ ಯುದ್ಧಗಳು ನಡೆಯುತ್ತೆ. ಅಂದ್ರೆ ಇದನ್ನ ಮೇದಿನಿ ಜ್ಯೋತಿಷ್ಯ ಅಂತ ಹೇಳ್ತೀವಿ. ಸುಮಾರು ಸುನಾಮಿ ಆದಾಗ ಶನಿ ಸಂಚಾರ ವೃಷಭದಲ್ಲಿತ್ತು. ಇದು ಕರ್ಕಾಟಕ ರಾಶಿ ಮೇಲೆ ದೃಷ್ಟಿ ಬಿದ್ದಾಗ, ಕರ್ಕಾಟಕದಲ್ಲಿ ಅವತ್ತು ಪೌರ್ಣಮಿ ಇದ್ದಾಗ ಅದನ್ನು ನಾನು ಸುಮಾರು 25 ವರ್ಷಗಳಿಂದ ನಾನು ಹೇಳಿದ್ದೆ ಜಲಪ್ರಳಯ ಆಗುತ್ತೆ ಅಂತ. ಯೂಟ್ಯೂಬ್ ಅಲ್ಲಿ ಇದೆ, ನೋಡ್ಬೋದು. ಜಲಪ್ರಳಯ ಆಗುತ್ತೆ ಅಂತ. ಅದೇ ರೀತಿ ಸುನಾಮಿ ಆಯ್ತು. ಅಂದ್ರೆ ಹೇಳ್ಬೋದು ಅಂತ ಗ್ರಹಗಳ ಚಲನೆಯಲ್ಲಿ ಹೇಳ್ಬೋದು. ಯಾಕಂದ್ರೆ ಈಗ ಶ್ರೀಕುಮಾರ್ ಹೇಳಿದಾಗೆ 4 ಗ್ರಹಗಳನ್ನ ಜ್ಯೋತಿಷದಲ್ಲಿ ಭವಿಷ್ಯ ಹೇಳೋದಕ್ಕೆ ಗಣನೆಗೆ ತಗೊಂಡು ಇನ್ನು ಉಳಿದ 5 ಗ್ರಹಗಳನ್ನ ಯಾಕೆ ಗಣನೆಗೆ ತಗೊಳ್ಳಲ್ಲ ಅಂದ್ರೆ, ಸಾಮಾನ್ಯವಾಗಿ ನೋಡಿ ಗ್ರಹಗಳ ಸಂಚಾರದಲ್ಲಿ ಏನಾಗುತ್ತೆ, ಸೂರ್ಯನಿಗೆ ಅತಿ ದೂರದಲ್ಲಿರ್ತಕ್ಕಂಥ ಗ್ರಹಗಳು ಶನಿ ಮತ್ತು ಗುರು, ರಾಹು, ಕೇತುಗಳು. ಉಳಿದ ಗ್ರಹಗಳು ಬಹಳ ಹತ್ರ ಇರೋದ್ರಿಂದ ಅವು ತಿಂಗಳಿಗೊಮ್ಮೆ ಬದಲಾವಣೆ ಆಗುತ್ತೆ. ಆ ತಿಂಗಳಿಗೊಮ್ಮೆ ಬದಲಾವಣೆ ಆಗೋದ್ರಿಂದ ಆ ಗ್ರಹಗಳನ್ನ ನಾವು ಗಣನೆಗೆ ತಗೊಳ್ಳೋದಿಲ್ಲ. ಗಣನೆಗೆ ತಗೊಂಡು ಹೇಳ್ಬೇಕಾದ ಅಗತ್ಯ ಇರಲ್ಲ. ಅದರಿಂದ ದಿನ ಭವಿಷ್ಯ ಮತ್ತು ವಾರ ಭವಿಷ್ಯ ನಿಜವಾಗ್ಲೂ ಕೆಲಸ ಮಾಡಲ್ಲ. ಮಾನವನ ಜೀವನದಲ್ಲಿ ಅವೇನು ಕೆಲಸ ಮಾಡಲ್ಲ. ಕೇವಲ ಮಾಸ ಭವಿಷ್ಯವನ್ನ ತಗೊಂಡು ಗಣನೆಗೆ ಹೇಳ್ಬೋದು. ಮತ್ತೆ ವರ್ಷ ಭವಿಷ್ಯ, ಅದಕ್ಕಾಗಿನೇ ವರ್ಷ ಭವಿಷ್ಯ, ಉಗದ ಹಾದಿ ಯುಗಾದಿ, ಯುಗಾದಿಗೊಂದ್ಸಲಿ ಪಂಚಾಂಗ ಬರೀತಾರೆ. ಇಲ್ಲಿ ಮಳೆ, ಬೆಳೆ, ಕಷ್ಟ, ನಷ್ಟ ಏನಾಗುತ್ತೆ, ಯಾವ ಗ್ರಹ ರಾಜ, ಯಾವ ಗ್ರಹ ಮಂತ್ರಿ ಅಂತಕ್ಕಂಥ ಅಂಶದ ಮೇಲೆ ಎಲ್ಲವನ್ನ ನಿರ್ಧಾರ ಮಾಡಿ ಬರೆದಿರ್ತಾರೆ. ನೋಡಿ, ನಾಳೆ ಬರ್ತಕ್ಕಂಥ ಗ್ರಹಣಗಳನ್ನ ಇವತ್ತೇ ಬರೆದಿರ್ತಾರೆ. ಈ ವರ್ಷದಲ್ಲಿ ಈಗ ಮೊನ್ನೆ ಏನಾಯ್ತು, ಒಂದು ಗ್ರಹಣ, ಇದು ಬಿಟ್ರೆ ಇಡೀ ವರ್ಷದಲ್ಲಿ ಒಂದು ಗ್ರಹಣನೂ ಆಗಲ್ಲ. ಇದನ್ನ ಮೊದಲೇ ಲೆಕ್ಕಾಚಾರ ಮಾಡಿ ಬರೆದಿದ್ದಾರೆ. ಅದರಿಂದ ಪಂಚಾಂಗ ಎಷ್ಟು ಸತ್ಯ. ಏನು ಪಂಚಾಂಗ? ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ. ಪಂಚಾಂಗ 5 ಅಂಗಗಳು: ಜಲತತ್ವ, ವಾಯುತತ್ವ, ಭೂತತ್ವ, ಆಕಾಶತ್ವ ಮತ್ತೆ ಭೂಮಿ ತತ್ವ. ಈ 5 ತತ್ವಗಳು ಪಂಚಭೂತಗಳು. ಪಂಚಭೂತಗಳು ಮತ್ತು ಪಂಚಾಂಗಗಳು. ಪಂಚಾಂಗ ಹೇಗೋ ಪಂಚಭೂತಗಳು ಮನುಷ್ಯನ ಜೀವನದಲ್ಲಿ, ಮಾನವನ ಜೀವನದಲ್ಲಿ ಮತ್ತು ಯೂನಿವರ್ಸಲ್ ಆಗಿ ಕೆಲಸ ಮಾಡ್ತಾ ಹೋಗ್ತವೆ. ಆ ಪಂಚಭೂತಗಳನ್ನ ಗ್ರಹಗಳು ಕಂಟ್ರೋಲ್ ಮಾಡ್ತವೆ. ಯಾರು? ಕಣ್ಣಿಗೆ ಕಾಣತಕ್ಕಂಥ ಸೂರ್ಯ ಚಂದ್ರ ಅಲ್ಲದೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ರಾಹುಕೇತು ಅಲ್ಲದೆ, ಮಧ್ಯೆ ಇರತಕ್ಕಂಥ ಕುಜಾದಿ ತಾರಾಗ್ರಹಗಳೇನಿದರೆ ಕುಜ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಈ 5 ಗ್ರಹಗಳು ಇಡೀ ವಿಶ್ವದಲ್ಲಿ ಪಂಚಭೂತಗಳನ್ನ ಸಪೋರ್ಟ್ ಮಾಡೋದ್ರ ಮೂಲಕ ಪಂಚಭೂತಗಳ ಅನುಸಾರವಾಗಿ ಪಂಚಲಿಂಗಗಳಂತ ಏನಿದೆ, ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಇದಕ್ಕೆ ಲಿಂಗಗಳಿದೆ, ಪಂಚಲಿಂಗಗಳಿದೆ. ಅದು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ಒಂದೇ ಸರಿ ಹೇಳಿದ್ರೆ ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ. ಇದು ಜ್ಯೋತಿಷ್ ಶಾಸ್ತ್ರ ಬಹಳ ಸೂಕ್ಷ್ಮ.
ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ಬರು ಒಂದೊಂದ್ ತರ ಅವರವರ ದೃಷ್ಟಿಕೋನದಲ್ಲಿ ಹೇಳ್ತಾ ಹೋಗ್ತಾರೆ. ಖಂಡಿತ. ಆದ್ರೆ ಇವತ್ತಿದು ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಲಿದೆ, ಕರ್ನಾಟಕ ಯೂನಿವರ್ಸಿಟಿಲಿದೆ, ಮೈಸೂರು ಯೂನಿವರ್ಸಿಟಿ ಇದೆ, ಓಪನ್ ಯೂನಿವರ್ಸಿಟಿಲಿ ಇವತ್ತು ಸಬ್ಜೆಕ್ಟ್ ಸೇರಿಸಿದ್ವಿ. ಸುಮಾರು 25 ವರ್ಷಗಳಿಂದ ದಿವ್ಯ ಜ್ಯೋತಿ ಕಾಲೇಜ್ ಆಫ್ ಅಸ್ಟ್ರಾಲಜಿ ಅಂತ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ನಾವು ಈ ಸಬ್ಜೆಕ್ಟ್ ನ ವಾಸ್ತು ಮತ್ತು ಜ್ಯೋತಿಷ್ಯವನ್ನ ಯೂನಿವರ್ಸಿಟಿಲಿ ಸೇರಿಸಿದೀವಿ. ಇವತ್ತು ಯಾರು ಬೇಕಾದ್ರೂ ಕಲಿಬಹುದು. ನಾವೇನ್ ಇಬ್ರು ಕುತ್ಕೊಂಡು ಹೇಳ್ತಾ ಇದೀವಿ, ಇದನ್ನ ನೀವೆಲ್ಲರೂ ನಿಮ್ಮ ಮನೇಲೆ ಕಲಿಬಹುದು. ಅದಕ್ಕೆ ದಾರಿ ಮಾಡಿಕೊಟ್ಟಿದೀವಿ ನಾವು. ಸರ್ಕಾರ ಜೊತೆ ಸಂಘರ್ಷ ಮಾಡಿ ಮಂತ್ರಿಗಳನ್ನ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ, ಹಳೆ ಪಂಚಾಂಗಕರ್ತರು ಯಾರಿದ್ದಾರೆ, ಹಳೆ ಜ್ಯೋತಿಷಿಗಳು ಯಾರಿದ್ದಾರೆ, ಕಡೆ ಪಕ್ಷ ವರ್ಷಕ್ಕೂ ಒಂದು 100 ಜನಕ್ಕೆ ಸನ್ಮಾನ ಮಾಡಿ 20-25 ವರ್ಷಗಳಿಂದ ಈ ಜ್ಯೋತಿಷ್ ಶಾಸ್ತ್ರಕ್ಕೆ ಬೆಲೆ ಬರೋದು ಮತ್ತೆ ಮಹತ್ವವನ್ನ, ಇದರ ಅರ್ಥವನ್ನ ಜನರಿಗೆ ಅರ್ಥ ಆಗ್ಲಿ ಅಂತೇಳಿ ಇವತ್ತು ನಾವು ಪಾಠ ಮಾಡ್ತಾ ಇದೀವಿ. ನಾವು ಸಾಧಾರಣ ಜ್ಯೋತಿಷಿಗಳೆಲ್ಲ, ಉಪನ್ಯಾಸಕರು. ಖಂಡಿತ. ಸಂಸ್ಕೃತ್ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೀವಿ. ಸಾಧಾರಣ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ತಕ್ಕಂಥ ಎಲ್ಲಾ ಜ್ಯೋತಿಷ್ಯರು ಏನ್ ಹೇಳಿದ್ದಾರೆ, ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಬಂದು ಕಲ್ತಿರೋರೆ, ಎಲ್ಲ ನಮ್ಮ ಶಿಷ್ಯಂದ್ರೆ, ಎಲ್ರೂ ನಮ್ಮ ಶಿಷ್ಯಂದ್ರೆ. ಇವತ್ತು ಎಷ್ಟು ಸೋಷಿಯಲ್ ಮೀಡಿಯಾ ಇದೆ, ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ, ಅದಕ್ಕೆ ಮೂಲ ದಿವ್ಯ ಜ್ಯೋತಿ ಕಾಲೇಜ್ ಆಫ್ ಅಸ್ಟ್ರಾಲಜಿ ಅಥವಾ ಜ್ಯೋತಿಷ ಸಂಸ್ಥೆಗಳು ಅಂತೇನಿದೆ ಬೆಂಗಳೂರಿನಲ್ಲಿ. ಇವತ್ತೇನು ಸಂಸ್ಕೃತ್ ಯೂನಿವರ್ಸಿಟಿ ಸಂಸ್ಕೃತ ವಿಶ್ವವಿದ್ಯಾನಿಲಯ ಇದೆ ಚಾಮರಾಜಪೇಟೆ, ಅಲ್ಲಿ ಇವತ್ತು ಈ ಸಬ್ಜೆಕ್ಟ್ ಇರೋದ್ರಿಂದ ಬಹಳಷ್ಟು ಜನ ಇದನ್ನು ಕಲಿತಾ ಇದ್ದಾರೆ. ಈ ಕಲ್ತೋರು ಜ್ಯೋತಿಷ್ಯವನ್ನು ನಾವು ಅನುಷ್ಠಾನ ಮಾಡಿದಾಗ ಅವ್ರು ಹೇಳ್ತಕ್ಕಂಥ ಎಲ್ಲ ವಾಕ್ಯಗಳು ಸಿದ್ಧಿ ಆಗ್ತವೆ. ವಾಕ್ ಸಿದ್ಧಿ, ವಾಕ್ ಶುದ್ಧಿ ಬರಬೇಕಾದ್ರೆ ಅದಕ್ಕೂ ಅರ್ಹತೆ ಬೇಕು, ಯೋಗ ಬೇಕು, ಯೋಗ್ಯತೆ ಇರಬೇಕು. ಬಹಳಷ್ಟು ಜನಕ್ಕೆ ಅಷ್ಟಕ ವರ್ಗ ಗೊತ್ತಿಲ್ಲ, ಷೋಡಶ ವರ್ಗ ಗೊತ್ತಿಲ್ಲ, ಕರೆಕ್ಟ್, ಗ್ರಹಗಳ ಬಿಂದುಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕೆಲವರು ಹೇಳ್ತಾನೆ ಇರ್ತಾರೆ. ಅದು ಅವರವರ ಯೋಗವನ್ನು ಅನುಸರಿಸಿರುತ್ತೆ. ಆಮೇಲೆ ಸ್ವಯಂ ಘೋಷಿತ ಗುರುಜಿಗಳಾಗಿದ್ದಾರೆ, ಸ್ವಯಂ ಘೋಷಿತ ಮಹರ್ಷಿಗಳಾಗಿದ್ದಾರೆ. ಅವರವ್ರ ಹಣೆ ಬರತಕ್ಕಂತೆ ಅವರವರು ಇದನ್ನ ಮಾರ್ಕೆಟಿಂಗ್ ಮಾಡ್ಕೊಂತ ಇದ್ದಾರೆ, ವ್ಯಾಪಾರೀಕರಣ ಮಾಡಿದ್ದಾರೆ. ನಿಜವಾಗ್ಲೂ ಜ್ಯೋತಿಷ್ಯದಲ್ಲಿ ವ್ಯಾಪಾರೀಕರಣ ಮಾಡಂಗಿಲ್ಲ. ಯಾಕೆಂದ್ರೆ ಒಬ್ಬ ನಿಜವಾದ ಜ್ಯೋತಿಷಿ ಎದುರು ಬಂದಂತ ವ್ಯಕ್ತಿಗೆ ಆಗುವೋಗುಗಳೇನು, ಅವನ ಸ್ಥಿತಿಗತಿ ಏನು, ಅವನ ಕಷ್ಟ ಏನು ಗೊತ್ತಿರುತ್ತೆ. ಅವನ ಹತ್ರ ವ್ಯಾಪಾರೀಕರಣ ಮಾಡದೆ ಕೇವಲ ಅವನಿಗೆ ಒಳ್ಳೆಯದನ್ನು ಹೇಳೋದ್ರ ಮೂಲಕ ಅವನ ಜೀವನವನ್ನು ರೂಪಿಸಿ ಜ್ಯೋತಿಷ್ಯ ಯಾರು ಹೇಳ್ತಿದ್ದಾರೆ ಅವರು ಸಹ ಒಳ್ಳೆ ಸದ್ಗತಿಗೆ ಪಾತ್ರ ಆಗ್ಬೋದು. ಅದರಿಂದ ಜ್ಯೋತಿಷ್ಯವನ್ನ ಎಲ್ರೂ ಫಾಲೋ ಮಾಡೋದ್ರಿಂದ ಎಲ್ರೂ ಅವರ ಜೀವನವನ್ನು ರೂಪಿಸ್ಕೊಬೋದು. ಇಂತಿಂತ ನಾ ಮೊದಲೇ ಹೇಳಿದಂಗೆ ಜನನೀ ಜನ್ಮ ಸೌಖ್ಯಾನಾಂ ವರ್ಧಿನೇ ಕುಲ ಸಂಪದಃ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೇ ಜನ್ಮ ಪತ್ರಿಕಾ ಅಂತ ಮೊದಲನೇ ಲೈನಲ್ಲಿ ಬರೆದು, ನಂತರ ಏನೆಲ್ಲ ಆಗುತ್ತೆ ಬರೆದು, ಅವರ ಗ್ರಹಗಳತೆ ಸ್ಥಿತಿ ಬರೆದು ಕೊನೆಯಲ್ಲಿ ಬರೀತಾರೆ, ಇಂತಿಂತ ವಯಸ್ಸಿನಲ್ಲಿ ಇಂತಿಂತ ಗಂಡಾಂತರಗಳು, ಈ ಗಂಡಾಂತರಗಳು ಕಳೆದು ಉಳಿದರೆ 90 ವರ್ಷ ಆಯಸ್ಸು ಅಂತ ಬರೀತಾರೆ. ಅಂದ್ರೆ ಗಂಡಾಂತರಗಳಲ್ಲಿ ಹೋದ್ರು ಹೋಗ್ಬಿಡುವುದು. ಆ ಗಂಡಾಂತರಗಳಿಂದ ಪಾರಾಗೋದಕ್ಕೆ ಆಯುಷ್ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ, ಯಮಶಾಂತಿ, ಈ ತರ ಬೇಕಾದಷ್ಟು ಶಾಂತಿಗಳಿದೆ. ಆ ಶಾಂತಿಗಳನ್ನ ಮಾಡಿಸೋದ್ರ ಮೂಲಕ ಇದನ್ನ ನಾವು ಪುಣ್ಯಕ್ಷೇತ್ರ ಇಷ್ಟು ದಿನ ಅಗಸ್ತ್ಯಮಲೈ ಅಂತ ಏನಿತ್ತು ತಾಮ್ರಬರಣಿ ಹರಿತಕ್ಕಂಥ ಕ್ಷೇತ್ರ ಪಾಪನಾಶನಂ ಅಲ್ಲಿ ಮಾಡ್ತಿದ್ವಿ. ಅದು ಬಹಳ ದೂರ ಇರೋದ್ರಿಂದ, ಬೆಂಗಳೂರಿನಿಂದ ಸುಮಾರು 605 ಕಿಲೋಮೀಟರ್ ದೂರ ಇರೋದ್ರಿಂದ ಹೋಗೋದೊಂದಿನ ಬರೋದೊಂದಿನ, ಅಲ್ಲಿ 2 ದಿನ, ಹಿಂಗೆ ಬಹಳಷ್ಟು ಸಮಯ ವೇಸ್ಟ್ ಆಗುತ್ತೆ. ಆದ್ರಿಂದ ಅದನ್ನ ಈಗ ತಮಿಳ್ನಾಡಲ್ಲೇ, ಅದೇ ಕ್ಷೇತ್ರ ತಮಿಳ್ನಾಡಲ್ಲೇ, ಇಲ್ಲಿ ನಾವು ರಾಯಕೋಟೆ ರೋಡಲ್ಲಿ, ಅಂದ್ರೆ ಹೊಸೂರಿಂದ ರಾಯಕೋಟೆಗೆ ಹೋಗ್ತಂತ ರೋಡಲ್ಲಿ ಉದ್ದನಪಲ್ಲಿ ಹತ್ರ ನಾವೊಂದು ಕ್ಷೇತ್ರವನ್ನ ನಾವು ಪ್ರತಿಷ್ಠಾಪನೆ ಮಾಡಿದೀವಿ. ಅಲ್ಲಿ ಹೋಮ ಹವನಗಳು ನಡೀತಾ ಇದೆ. ತಾವು ಸಹ, ಯಾಕೆಂದ್ರೆ ಎಲ್ಲರೂ ಜೀವನನೂ ಒಂದೇ ತರ ಇರಲ್ಲ, ಇದಕ್ಕೆ ಬಹಳ ಸುಧಾರಣೆ ಕೊಡ್ತಾ ಹೋಗ್ತೀವಿ ನಾವು ಮುಂದೆ. ದರ್ಶನ್, ಸಿನಿಮಾ ನಟ ದರ್ಶನ್ ಅವರ ಜೀವನದಲ್ಲಿ ಇಂಥ ಒಂದು ಘಟನೆ ಯಾಕಾಯ್ತು, ಮತ್ತೆ ವಿಜಯ್ ಮಲ್ಯ ಇವತ್ತು ಎಲ್ಲಿದ್ದಾರೆ, ಯಾಕೆ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಯಾರೇ ಇರ್ಬೋದು, ಅದು ಡಿ.ಕೆ. ಶಿವಕುಮಾರ್ ಇರ್ಬೋದು, ಮತ್ತೆ ಸಿದ್ದರಾಮಯ್ಯ ಇರ್ಬೋದು, ಮತ್ತೆ ಸೋಮಣ್ಣ ಇರಬಹುದು, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಇರ್ಬೋದು, ಅವರ ಯೋಗಗಳು ಏನಿದೆ, ಅವ್ರ ಯೋಗಗಳು ಏನ್ ಹೇಳುತ್ತೆ, ಎಷ್ಟು ದಿನ ಯೋಗ ನಡೆಯುತ್ತೆ, ಯಾವಾಗ ಯೋಗ ಬರುತ್ತೆ, ಯಾವಾಗ ಯೋಗ ಬರಲ್ಲ, ಅವ್ರಿಗೆ ಯಾವೆಲ್ಲ ಏನೆಲ್ಲ ಆಗುತ್ತೆ ಎಲ್ಲವನ್ನೂ ಹೇಳ್ಬೋದು. ಇದನ್ನ ಕ್ರಮೇಣ ಹಂತ ಹಂತವಾಗಿ ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀವಿ. ಅದರಿಂದ ಅಲ್ಲಿವರೆಗೂ ಈ ಕಾರ್ಯಕ್ರಮ ನೀವು ನೋಡೋದ್ರ ಮೂಲಕ, ಪ್ರೋತ್ಸಾಹಿಸೋದ್ರ ಮೂಲಕ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟಾಗ ಖಂಡಿತವಾಗ್ಲೂ ಸಕಲ ಎಷ್ಟು ಜನ ಸಿನಿಮಾ ಆರ್ಟಿಸ್ಟ್ಗಳಿದ್ದಾರೆ, ಅವ್ರು ಯಾರ ಡೇಟ್ ಆಫ್ ಬರ್ತ್ ನಮಗೆ ಗೊತ್ತಿದೆ, ಎಲ್ಲರದ್ದು ಹೇಳ್ಬೋದು. ಮತ್ತೆ ಎಷ್ಟು ಜನ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಅವರ ಆಗು ಹೋಗುಗಳೇನು ಎಲ್ಲವನ್ನೂ ಹೇಳ್ಬೋದು. ವಿಶ್ವದ ಎಲ್ಲ ವಿದ್ಯಮಾನಗಳನ್ನ ಹೇಳ್ಬೋದು. ಇವತ್ತೇನು ಯುದ್ಧ ನಡೀತಿದೆ, ಈಗ ನಾವು ಮಾತಾಡೋ ಟೈಮ್ಗೆ ಇದು ಯಾವಾಗ ನಿಲ್ಲುತ್ತೆ, ಯುದ್ಧ ಯಾವಾಗ ನಿಲ್ಲುತ್ತೆ, ಗ್ರಹಗಳು ಯಾವಾಗ ಬದಲಾವಣೆ ಆಗುತ್ತೆ ಅದನ್ನೂ ಹೇಳ್ಬೋದು. ಕುಜ ಯಾವಾಗ ಬದಲಾವಣೆ ಆಗ್ತಾನೆ, ಅಗ್ನಿ ತತ್ವ, ವೆಪನ್ಸ್,
ಸ್ಫೋಟಕ ಕಾರಕ, ಅವನು ಯಾವಾಗ ಬದಲಾವಣೆ ಆಗ್ತಾನೆ ಆ ತಕ್ಷಣ ಯುದ್ಧ ಖಂಡಿತ ನಿಲ್ಲುತ್ತೆ. ಇದು ಯಾವಾಗ ನಿಲ್ಲುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಸಮಯದಲ್ಲಿ ಖಂಡಿತ ಹೇಳ್ತೀವಿ. ಹೀಗೆ ಜ್ಯೋತಿಷ್ಯವನ್ನ ನಂಬೋದ್ರ ಮೂಲಕ ದಿಕ್ಕು ಪ್ರತಿಪಾದನೆ ಮಾಡಿ ಸತ್ಯವನ್ನ ಪ್ರತಿಪಾದನೆ ಮಾಡಿ ಹೇಳ್ತಾ ಹೋಗ್ತೀವಿ. ಈಗ ರಹುಕುಮಾರ್ ಅವರು ಮೆಸೇಜ್ ಮಾಡಿದ್ದಾರೆ 28/6/1980 5:30 ಅವರು ವೃಶ್ಚಿಕ ಲಗ್ನ, ಪೂರ್ವಾಷ ನಕ್ಷತ್ರ, ಧನುಸು ರಾಶಿ ಇದೆ. ಸೊ ಈಗ ರಾಹು ದಶೆ ನಡೀತಾ ಇದೆ 2039 ಇಸ್ವಿ ತನಕ. ವೃಶ್ಚಿಕ ಲಗ್ನಕ್ಕೆ 9ನೇ ಮನೆಯಲ್ಲಿ ಹಗಿಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ದಶೆ 39ನೇ ಇಸ್ವಿ ತನಕ ನಡೆಯುತ್ತೆ. ಹಾಗೂ ಈಗ ಪೂರ್ವಾಷ ನಕ್ಷತ್ರ ಧನುಸು ರಾಶಿ ಗೋಚಾರದಲ್ಲಿ ನೀವು ಮೊದಲೇ ಹೇಳಿದ್ದಾರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಅದ್ರ ಜೊತೆಲಿ ಈಗ ವೃಶ್ಚಿಕ ಲಗ್ನಕ್ಕೆ ರಾಹು ಪಾಪಿ ಆಗ್ತಾನೆ. ಸೊ ಹಾಗಾಗಿ 2039ನೇ ಇಸ್ವಿ ತನಕ ಕೂಡ ಅವರು ಏರಿಳಿತಗಳು ಇದ್ದೇ ಇರುತ್ತೆ, ಏರುಪೇರುಗಳು ಇದ್ದೇ ಇರುತ್ತೆ. ತಂದೆ ಗಂಡಾಂತರಗಳಿರುತ್ತೆ, ಪಿತೃರಾಜಿತ ಆಸ್ತಿಗೆ ಸ್ವಲ್ಪ ತೊಂದರೆ ಉಂಟು ಮಾಡುತ್ತೆ, ಕಂಟಕಾಗುತ್ತೆ. ಅವ್ರ ಜೊತೆಯಲ್ಲಿ ಲಿಟಿಗೇಷನ್ ಬಂದ್ರು ಬರ್ಬೋದು, ಅಥವಾ ಅಣ್ಣ ತಮ್ಮಂದ್ರು ಕಿತ್ತಾಡಬಹುದು. ಇದೆಲ್ಲ ಕೂಡ ನಡೆಯುತ್ತೆ 2039ನೇ ಇಸ್ವಿ ತನಕ. ತಂದೆ ಮಾಡಿರ್ತಕ್ಕಂಥ ಕರ್ಮ ಫಲ ಏನಿದೆ ಇವತ್ತು ರಹುಕುಮಾರ್ ಅವರು ಅನುಭವಿಸ್ಬೇಕು. ಅದಕ್ಕೆ ನಾವು ಈಗೇನ್ ಮಾಡ್ತೀವಿ, ಪಿತೃದೋಷ, ಅರ್ಧ ಕಾಲ ಸರ್ಪದೋಷ ಮತ್ತು ಗುರು ಮತ್ತು ಶನಿ, ಗುರು ಚಾಂಡಾಳ ದೋಷ, ಇದೆಲ್ಲ ಕೂಡ ನಮ್ಮ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ನಡೀತಕ್ಕಂತಹ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಸಾಮೂಹಿಕವಾಗಿ. ಈಗ ಇನ್ನೊಂದು ನಾವು ಹೇಳಕ್ ಬಯಸ್ತೀನಿ, ಇಷ್ಟ ಆಗುತ್ತಾ ಅಷ್ಟಾಗತ್ತಾ, ದುಡ್ಡು ಎಷ್ಟಾಗ್ಬೋದು ಅಂತ ಹೇಳಿ ಅನ್ಕೋಬೇಡಿ. ಫ್ರೀನೂ ಇದೆ, ಅನ್ನದಾನ ಇದೆ, ಖಂಡಿತವಾಗ್ಲೂ ಕೂಡ ನಾವೆಲ್ಲ ಕೂಡ ಏರ್ಪಾಡು ಮಾಡ್ತಾ ಇದ್ವಿ. ಈಗ ದುಡ್ಡೇ ಮುಖ್ಯ ಅಲ್ಲ, ನಿಮ್ ಇಷ್ಟಾನುಸಾರವಾಗಿ ದೇವಸ್ಥಾನ ಕಟ್ತೀವಿ ಅಲ್ವಾ, ಅದಕ್ಕೆ ನೀವು ಡೊನೇಷನ್ ಮಾಡಿ, ಇಷ್ಟಪಟ್ಟು ಖುಷಿ ಸಹಾಯ ಮಾಡಿ ಖಂಡಿತವಾಗ್ಲೂ ಕೂಡ. ಸೊ ಹಾಗಾಗಿ ದಯವಿಟ್ಟು ಅದಕ್ಕಿಂತ ಮುಂಚಿತ ಹೆಸರನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ. ಯಾಕಂದ್ರೆ ಅದಕ್ಕೆ ಅದರದೇ ಅಂತಹ ಮೂಲಿಕೆಗಳಿರುತ್ತೆ, ಅದರದೇ ಅಂತಹ ಪರಿಹಾರಗಳಿರುತ್ತೆ, ಯಾವ ರೀತಿ ಪ್ರಿಪೇರ್ ಆಗಿ ಬರಬೇಕು ಅಂತಾನೆ ಹೇಳ್ತೀವಿ ನಾವು. ಸೊ ಹಾಗಾಗಿ ರಹುಕುಮಾರ್ ಅವ್ರದ್ದು ಈಗ 2039ನೇ ಇಸ್ವಿ ತನಕ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಸೊ ಅಲ್ಲಿಂದ ಇಲ್ಲಿ ವೀಕ್ಷಣೆ ಇರುತ್ತೆ ಸಹಾಯ ಸ್ಥಾನಕ್ಕೆ. ರಾಹು ಇರ್ತಕ್ಕಂಥದ್ದು ಭಾಗ್ಯಸ್ಥಾನ, ಬುಧನೊಟ್ಟೆ ಇರ್ತಕ್ಕಂಥದ್ದು. ಬುಧ ಯಾರು? ಅಷ್ಟಮಾಧಿಪತಿ, ಮೃತ್ಯು ಅಪಮೃತ್ಯು ದೋಷ, ಗಂಡಾಂತರಗಳು ಬರ್ತಕ್ಕಂಥದ್ದು, ಜೀವಕ್ಕೆ ಅಪಾಯ ಕೂಡ ಬರುವಂತ ಸಾಧ್ಯತೆಗಳು ಉಂಟು. ಆದ್ರೆ ಜಾತಕ ಚೆನ್ನಾಗಿದೆ, ಈಗ ಸಮಯಕ್ಕೆ ತಕ್ಕಾಗಿ ದೋಷಗಳನ್ನು ಕೊಡುತ್ತೆ. ಒಂದೆರಡು ಮಾತು ಗುರುಗಳೇ. ನೋಡಿ, ಎಷ್ಟು ಸೋಷಿಯಲ್ ಮೀಡಿಯಾ ಇದೆ ಇವತ್ತು, ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಜ್ಯೋತಿಷಿಗಳು ಅಥವಾ ಇಬ್ಬರು ವಾಸ್ತುತಜ್ಞರು ಕುತ್ಕೊಂಡು ಮಾತಾಡಿದ್ರು ನೀವು ನೋಡಿದೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಅವರವರ ದೃಷ್ಟಿಕೋನದಲ್ಲಿ ಒಬ್ಬೊಬ್ಬರೇ ಏನೋ ಹೇಳ್ತಾ ಹೋಗ್ತಾರೆ. ಅದು ಅವರ ಯೋಗ ಅಂತ ನಾನು ಮೊದಲೇ ಹೇಳಿದೀನಿ. ಇಬ್ಬರು ಜ್ಯೋತಿಷ್ಯರು ಕುತ್ಕೊಂಡು ಇವತ್ತು ಹೇಳ್ತಾ ಇದೀವಿ ಅಂತ ಅನ್ಕೊಂಬೇಡಿ. 22 ವರ್ಷಗಳ ಹಿಂದೆ ಟಿವಿ 9 ನಲ್ಲಿ ಕುತ್ಕೊಂಡು ಪ್ರಾರಂಭ ಮಾಡಿದ್ವಿ. ಆವತ್ತು ಟಿವಿ 9 ನಿಂದ ಕಾರ್ ಕಳ್ಸೋರು, ಕಾಫಿ ಕೊಡೋರು, ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಗೆ ಮನೆಗೆ ಡ್ರಾಪ್ ಮಾಡೋರು. ಆವತ್ತಿನ ವ್ಯವಸ್ಥೆ ಹಂಗಿತ್ತು, ಆವತ್ತಿನ ವಿದ್ಯಮಾನಗಳು ಹಂಗಿತ್ತು. ಅಷ್ಟು ಸತ್ಯವಾಗಿ ಆ ಟಿವಿನಲ್ಲಿ ನಮ್ಮನ್ನು ಕರೆಸಿ 1 ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಮತ್ತೆ ಸುವರ್ಣ ಚಾನಲ್ ಮತ್ತೆ ಬೇರೆ ಬೇರೆ ಚಾನಲ್ ಎಲ್ಲ ನಾವು ಮೊದಲು ಮಾಡ್ತಿದ್ವಿ. ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ಬಹಳಷ್ಟು ಜನ ಆದ್ರಿಂದ ನಾವು ಎಲೆಮರೆ ಕಾಯಿ ಅಂತ ಸುಮ್ಮನೆ ಆಗ್ಬಿಟ್ವಿ. ಮತ್ತೆ ಆದ್ರೂ ಸಹ BTV ನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ವಿ. ಸುಮಾರು ಹೆಚ್ಚು ಕಡಿಮೆ 1 ವರ್ಷ ಕೊಟ್ವಿ, ಮತ್ತೆ ಸುಮ್ಮನಾದ್ವಿ. ಯಾಕೆಂದ್ರೆ ಹೆಚ್ಚಿನ ಮಾನ್ಯತೆ ಬೇರೆ ಏನೇನಕ್ಕೂ ಕೊಡ್ತಾರೆ. ಸತ್ಯವಾದಿ ಕಟುವಾದಿ ಲೋಕ ವಿರೋಧಿ ಅಂತ ಸತ್ಯವನ್ನ ಏನ್ ಹೇಳ್ತೀವಿ, ಇದನ್ನ ಯಾರು ಅಷ್ಟೊಂದು ಚೆನ್ನಾಗಿ ಸ್ವೀಕರಿಸಲ್ಲ. ಯಾಕೆಂದ್ರೆ ಸತ್ಯ ಏನ್ ನಡೀತೋ ಅದನ್ನ ಹೇಳ್ತೀವಿ ನಾವು. ನಿಮ್ಗೆ ಹಿಂಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ, ಯಾರು ಕೇಳಲ್ಲ. ಯಾಕಂದ್ರೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ ಅಂತ ಬಹಳಷ್ಟು ಜನ ಬೇಸರ ಮಾಡ್ಕೊಂತಾರೆ. ಆದ್ರಿಂದ ನಿಜವಾದ ಜ್ಯೋತಿಷ್ಯ ಬಹಳಷ್ಟು ಜನಕ್ಕೆ ಕಟುವಾಗಿರುತ್ತೆ. ಆದ್ರೆ ಅದೇ ಸತ್ಯ, ಜ್ಯೋತಿಷ್ಯದೇ ಸತ್ಯ. ಆ ಸತ್ಯವನ್ನೇ ಪ್ರತಿಪಾದನೆ ಮಾಡಿ ಹೇಳ್ಬೇಕು. ಅದರಿಂದ ಇವತ್ತೇನು ನಾ ಇಬ್ರು ಕುತ್ಕೊಂಡು ವಾಸ್ತು ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ವಿ, ಇದು 100ಕ್ಕೆ 100 ಭಾಗ ಸತ್ಯ. ಸತ್ಯವನ್ನೇ ಹೇಳ್ತೇವೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ನಾ ಹೇಳುವುದಿಲ್ಲ ಸತ್ಯ ಅಂತಕ್ಕಂಥ ಅಂಶವನ್ನ ಪ್ರತಿಪಾದನೆ ಮಾಡಿ ಗ್ರಹಗಳ ಅಧೀನದಲ್ಲಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿವರ್ಷ ರಾಹುಕೇತುವೆ ನಮಃ. ನವಗ್ರಹಗಳ ವಾಸಸ್ಥಾನ, ನವಗ್ರಹಗಳ ಒಂದು ಅಧೀನ, ನವಗ್ರಹಗಳ ಒಂದು ದಿಕ್ಕು, ಆ ನವಗ್ರಹಗಳ ಒಂದು ಹಾರೈಕೆ ಆಶೀರ್ವಾದ ನಮ್ಮೆಲ್ರಿಗೂ ಇರಬೇಕು. ನೋಡಿ, ದೇವಾನುದೇವತೆಗಳು ಅಂತಕ್ಕಂಥದ್ದು ಸುಪ್ರೀಂ. ಯಾರಿಗೂ ನಾನು ಹೇಳ್ತಾ ಇದ್ದೀನಿ ಕೇಳಿ, ದೇವರುಗಳನ್ನ ಪೂಜೆ ಮಾಡೋದು, ದೇವರುಗಳನ್ನ ಹೊಗಳೋದು ಅಥವಾ ದೇವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮ್ಗೆ ಯಾರಿಗೂ ಇಲ್ಲ. ಯಾಕಂದ್ರೆ ದೇವರುಗಳು ಸುಪ್ರೀಂ, ಅವ್ರು ಎಲ್ಲೋ ಇದ್ದಾರೆ. ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ಹೇಗಿದ್ದಾರೋ ಅದೇ ತರ ದೇವರು. ಪ್ರಧಾನಮಂತ್ರಿ ಹತ್ರ ನಮ್ಗೇನು ಕೆಲಸ ಇರಲ್ಲ, ಹಾಗೆ ದೇವ್ರ ಹತ್ರ ನಮ್ಗೇನು ಕೆಲಸ ಇಲ್ಲ. ಮತ್ತೆ ಎಲ್ಲಿದೆ ಕೆಲಸ? ನೋಡಿ, ಗ್ರಹಗಳಲ್ಲಿ
ಆ ಕೆಲಸ ಇದೆ. ನಾವು ಗ್ರಹಗಳನ್ನ ಆರಾಧನೆ ಮಾಡೋದ್ರ ಮೂಲಕ, ಗ್ರಹಗಳ ಅನುಗ್ರಹ ತಗೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಬಹುದು. ಯಾಕಂದ್ರೆ ನಾವು ಹುಟ್ಟಿದಾಕ್ಷಣ ಗ್ರಹಗಳ ಸ್ಥಿತಿಗತಿ ಏನಿದೆ, ಆ ಗ್ರಹಗಳು ಎಲ್ಲೆಲ್ಲಿ ಏನೇನಿರ್ತವೆ ಅವು ನಮ್ಮ ಜೀವನವನ್ನು ರೂಪಿಸ್ತವೆ. ನಾವು ಇರೋವರೆಗೂ ಯಾರ ಹಣೆ ಬರವನ್ನ ಯಾರು ಬದಲಾವಣೆ ಮಾಡಕ್ಕಾಗಲ್ಲ, ಆದ್ರೆ ಏನಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಸಮಯದಲ್ಲಿ ಹಿಂಗಾಗುತ್ತೆ, ಈ ದಾರಿಯಲ್ಲಿ ಹೋಗಿ ಒಳ್ಳೆ ದಾರಿ ಇದೆ, ಆ ದಾರಿಯಲ್ಲಿ ಹೋಗ್ಬೇಡಿ ಚೆನ್ನಾಗಿಲ್ಲ, ಇದು ಹೈವೇ, ಇದು ಬಹಳ ಚೆನ್ನಾಗಿದೆ, ಇದು ಕ್ರಾಸ್ ರೋಡು, ರೋಡ್ ಎಲ್ಲ ಕಿತ್ತೋಗಿದೆ ಅಂತ ಮಾರ್ಗಸೂಚಿಯನ್ನು ಕೊಡ್ತಕ್ಕಂಥ ಏನಿವತ್ತು ರೂಟ್ ಮ್ಯಾಪ್ ಇದೆ, ಆ ರೂಟ್ ಮ್ಯಾಪ್ ಹೇಗಿದೆಯೋ ಅದನ್ನ ಅನುಸರಿಸಿ ಎಲ್ಲರ ಜೀವನ ಹೋಗ್ತಾ ಇರುತ್ತೆ. ಆ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಒಳ್ಳೆ ದಾರಿಯಲ್ಲಿ ಹೋಗೋದ್ರ ಮೂಲಕ ಅಲ್ಲೆಲ್ಲೋ ಬಂತು ತೊಂದರೆ, ನೋಡಿ ಅದಕ್ಕೆ ಇದೊಂದು ಪರಿಹಾರ ಮಾಡ್ಕೊಳ್ಳಿ, ಈ ಪರಿಹಾರ ಮಾಡ್ಕೊಂಡ್ರೆ ಸರೋಗುತ್ತೆ, ಪ್ರಯತ್ನ ಪಡಿ ಅಂತ ಒಂದು ನಾವು ಸಲಹೆಯನ್ನ ಕೊಡೋದ್ರ ಮೂಲಕ, ಜ್ಯೋತಿಷ್ಯ ಶಾಸ್ತ್ರದ ಸಲಹೆಗಾರರು ನಾವಷ್ಟೇ, ನಾವೇ ಮಹಾ ಗ್ರೇಟ್ ಜ್ಯೋತಿಷ್ಯರಲ್ಲ. ಜ್ಯೋತಿಷ್ಯವನ್ನ ಅಧ್ಯಯನ ಮಾಡಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥ ಜ್ಯೋತಿಷ್ಯ ಸಲಹೆಗಾರರು ನಾವು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪಾಂಡಿತ್ಯವನ್ನ ಹೊಂದಿರೋದ್ರಿಂದ ಪಂಡಿತರು ಅಂತ ಹೇಳ್ಬೋದು. ಡಾಕ್ಟರ್ಗಳಲ್ಲ, ನಮ್ಮ ಮಹರ್ಷಿಗಳಲ್ಲ, ನಾವು ಗುರುಗಳಲ್ಲ, ದೇವರಲ್ಲ, ನಿಜವಾಗ್ಲೂ ನಾವು ಗುರುಗಳಲ್ಲ, ಮಹರ್ಷಿಗಳಲ್ಲ, ಡಾಕ್ಟರ್ಗಳಲ್ಲ, ಜ್ಯೋತಿಷಿಗಳಷ್ಟೇ. ಜ್ಯೋತಿಷ್ಯದ ಸಲಹೆಯನ್ನು ಕೊಡ್ತಕ್ಕಂಥ ಸಾಧಾರಣ ಜ್ಯೋತಿಷಿಗಳು ಮತ್ತು ಉಪನ್ಯಾಸಕರು ಇವತ್ತು ಕಾಲೇಜಲ್ಲಿ ನಾವು ಇದನ್ನ ಹೇಳ್ಕೊಡ್ತಾ ಇದೀವಿ. ಬಹಳಷ್ಟು ಜನ ಕಲಿತಿದ್ದಾರೆ. ಸುಮಾರು 20 ವರ್ಷಗಳಿಂದ ಒಂದು ಕಡೆ ಪಕ್ಷ ಅಂದ್ರೂ ಒಂದು ವರ್ಷಕ್ಕೆ ಒಂದು 200-300 ಜನ ಅಂದ್ರೂ ಎಷ್ಟಾಯ್ತು ನೀವೇ ಲೆಕ್ಕ ಹಾಕ್ಬಿಡಿ, 7-8 ಸಾವಿರ ಜನನ ನಾವು ರೆಡಿ ಮಾಡಿದ್ದೀವಿ. ವಾಸ್ತು, ಜ್ಯೋತಿಷ್ಯ, ಸಾಮುದ್ರಿಕೆ 3 ವಿಷಯಗಳಲ್ಲಿ ಪ್ರವೀಣರಾಗಿ ಮಾಡಿದ್ದೀವಿ. ನಮ್ಮ ಹತ್ರ ಕಲ್ತಂತ ಬಹಳಷ್ಟು ಜನ ಇವತ್ತು ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೆ ಹೆಸರು ಮಾಡಿ ಜೀವನವನ್ನು ರೂಪಿಸ್ಕೊಂಡು, ಜ್ಯೋತಿಷ್ಯವನ್ನು ಕೇವಲ ಒಂದು ಸಣ್ಣ ಭಾಗ ಇಟ್ಕೊಂಡು ಅವರ ಜೀವನ ಏನಿದೆಯೋ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಜೀವನ ಏನು, ನಾವೇನ್ ಕೆಲಸ ಮಾಡಬೇಕು, ಆ ರೂಟಲ್ಲಿ ಹೋಗ್ಕೊಂಡು ಬದುಕೊಂಡು ಸುಖ ಸಂಸಾರವನ್ನ ನಡೆಸ್ತಿದ್ದಾರೆ. ಅದರಿಂದ ನೀವು ಜ್ಯೋತಿಷಕ್ಕೆ ಹೆಚ್ಚಿನ ಮಾನ್ಯತೆ ಕೊಟ್ರೆ ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ರವಿಕುಮಾರ್ ಅವರೇ. ರಮ್ಯಾ ಅವರು ಮೆಸೇಜ್ ಮಾಡಿದ್ದಾರೆ, ಅವರು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಈ ವರ್ಷ ಅಂತ ಹೇಳಿ. ಅವರ ಜಾತಕ 25 ಜುಲೈ 1988 6:15 ಬೆಳಿಗ್ಗೆ, ಕಟಕ ಲಗ್ನ, ಅನುರಾಧ ನಕ್ಷತ್ರ. ಈ ಕಟಕ ಲಗ್ನಾಧಿಪತಿಯಾದ ಚಂದ್ರಗ್ರಹ ನೀಚಭಂಗ ರಾಜಯೋಗ, ಮೊದಲಿಗೆ ಲಗ್ನದಲ್ಲಿ ಇರ್ತಕ್ಕಂಥ ಸೂರ್ಯಗ್ರಹ, ಭಾಗ್ಯದಲ್ಲಿರ್ತಕ್ಕಂಥ ಕುಜಗ್ರಹ. ಸೂಪರ್ ಆಗಿದೆ, ಒಳ್ಳೆ ಜಾತಕ ಇದು, ಅದ್ಭುತವಾದ ಒಂದು ಜಾತಕ ಇದು. ಏಕಾದಶ ಭಾವದಲ್ಲಿರ್ತಕ್ಕಂಥ ಗುರುಗ್ರಹ, ಏಕಾದಶ ಭಾವದಲ್ಲಿರ್ತಕ್ಕಂಥ ಸ್ವಕ್ಷೇತ್ರದಲ್ಲಿ ಶುಕ್ರಗ್ರಹ, ಶನಿ ಕೂಡ 6ನೇ ಮನೆಯಲ್ಲಿ ಇದ್ದಾನೆ. ಸೊ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಈಗ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ಗುರುಬಲ ಇಲ್ಲ, ಜೂನ್ ನಂತರ ಗುರುಬಲ ಬರುತ್ತೆ. ಈಗ 2036 ತನಕ ಶುಕ್ರ ಮಹಾದಶ ಇರುತ್ತೆ. ಚಾರಲಗ್ನಕ್ಕೆ ಬಾತಕಾಧಿಪತಿ ಆದ್ರೂ ಸಹ, ಚಾರಲಗ್ನಕ್ಕೆ ಏಕಾದಶ ಭಾವ ಬಾತಕ ಸ್ಥಾನ ಅಂತ ಹೇಳ್ತೀವಿ, ಆದ್ರೂ ಕೂಡ ಸ್ವಕ್ಷೇತ್ರದಲ್ಲಿ ರಾಶಿ ಕೇಂದ್ರದಲ್ಲಿ ಮಾಲವ್ಯೋಗದ ಅಡಿಯಲ್ಲಿ 100% ಅವರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ. ನಿಮ್ಮ ಒಂದೆರಡು ಮಾತು. ಖಂಡಿತವಾಗ್ಲು, ಆದ್ರೂ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ. ಯಾಕಂದ್ರೆ ಪಂಚಮ ಶನಿ ಅಂತ ಒಂದು ಯೋಗವನ್ನು ಕೊಡಲ್ಲ. ಅದರಲ್ಲೂ ವೃಶ್ಚಿಕ ಲಗ್ನಕ್ಕೆ ಶನಿ ಯೋಗ ಕಾರಕನಲ್ಲ. ಯಾವ ರಾಶಿಗೆ ಯಾವ ಗ್ರಹಗಳು ಯೋಗ ಕಾರಕರು ಮತ್ತೆ ಮಾರಕರು ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡಿ ಹೇಳಬೇಕಾಗುತ್ತೆ. ಆದ್ರಿಂದ ವೃಶ್ಚಿಕ ಲಗ್ನಕ್ಕೆ ಶನಿ ಯೋಗ ಕಾರಕನಲ್ಲದೆ ಇರೋದ್ರಿಂದ ಕರ್ಕಾಟಕ ಲಗ್ನಕ್ಕೂ ಯೋಗ ಕಾರಕನಲ್ಲ, ವೃಶ್ಚಿಕ ರಾಶಿಗೂ ಯೋಗ ಕಾರಕನಲ್ಲ. ಲಗ್ನ ಮತ್ತು ರಾಶಾಧಿಪತಿಗಳಾದ ಚಂದ್ರ ಮತ್ತು ಕುಜರಿಗೆ ಶನಿ ಅಂತ ಒಂದು ಒಳ್ಳೆ ಯೋಗವನ್ನು ಕೊಡಲ್ಲ ಅಂತ ಜ್ಯೋತಿಷ್ ಶಾಸ್ತ್ರ ಉಲ್ಲೇಖ ಇದೆ. ಆದ್ರೂ ನಿಧಾನಕ್ಕೆ, ಯಾಕಂದ್ರೆ ನಾ ಮೊದಲೇ ಹೇಳಿದಾಗೆ ಸೂರ್ಯನಿಂದ ಅತಿ ದೂರದಲ್ಲಿರ್ತಕ್ಕಂಥ ಗ್ರಹ ಶನಿ ಮಹಾತ್ಮ, ಸೂರ್ಯನಿಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥದ್ದು ಬುಧ ಮತ್ತೆ ಶುಕ್ರ, ಆಮೇಲೆ ಭೂಮಿ, ಅದರ ಜೊತೆಲಿ ಚಂದ್ರ, ಆಮೇಲೆ ಕುಜ, ಆಮೇಲೆ ಗುರು, ಆಮೇಲೆ ಶನಿ. ಅಂದ್ರೆ ಶನಿ ಒಂದ್ ಸರ್ಕಲ್ ಹಾಕೋದಕ್ಕೆ 30 ವರ್ಷ ಟೈಮ್ ತಗೊಳ್ತಾನೆ, ಗುರು ಒಂದ್ ಸರ್ಕಲ್ ಹಾಕೋದಕ್ಕೆ 12 ವರ್ಷ ಟೈಮ್ ತಗೊಳ್ತಾನೆ, ಕುಜ ಒಂದ್ ಸರ್ಕಲ್ ಹಾಕೋದಕ್ಕೆ 1 ವರ್ಷ ಟೈಮ್ ತಗೊಳ್ತಾನೆ. ಉಳಿದ ಗ್ರಹ ಒಂದೊಂದು ತಿಂಗಳಿಗೂ ಬದಲಾವಣೆ ಆಗಿ 1 ವರ್ಷ ಟೈಮ್ ತಗೊಳ್ತಾರೆ. ಅದರಿಂದ ಒಂದೇ ಸಂಕ್ರಾಂತಿ, ಒಂದೇ ಶಿವರಾತ್ರಿ, ಒಂದೇ ಯುಗಾದಿ, ಒಂದೇ ದೀಪಾವಳಿ ಆಗ್ಬಿಡುತ್ತೆ. ಅಂದ್ರೆ ಈ ಗ್ರಹಗಳ ಚಲನೆಯಲ್ಲಿ ಎಲ್ಲವೂ ನಿರ್ಧಾರವಾಗಿದೆ. ಎಲ್ಲವೂ ಗ್ರಹಗಳ ಚಲನೆ. 27 ನಕ್ಷತ್ರ, 12 ರಾಶಿ, 9 ಗ್ರಹಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇಷ್ಟೇ ಜೀವನ. ಹೀಗೆ ನಡೀತಾ ಇರೋದ್ರಿಂದ ಸೂರ್ಯ ಹೀಗೆ ಅತಿ ದೂರದಲ್ಲಿರ್ತಕ್ಕಂಥ ಶನಿಯಿಂದ ನಿಧಾನ ಮಂದಗತಿಯಲ್ಲಿ ನಿಮ್ ಕೆಲಸ ಆಗುತ್ತೆ ಅಂತ. ನಾ ಇಷ್ಟೆಲ್ಲ ಬಿಡಿಸಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ರಿಗೂ ನಿಜವಾಗ್ಲೂ ಅರ್ಥ ಆಗಲಿ ಅಂತಕ್ಕಂಥ. ಇದು ಸೈನ್ಸ್ ಅಂತಾರೆ, ಇದು ಸೈನ್ಸ್ ಅನ್ನೋದಕ್ಕಿಂತ ನಿಜವಾಗ್ಲೂ ಆಧ್ಯಾತ್ಮಿಕ ಜ್ಞಾನ. ನಿಮ್ಮ ಆತ್ಮದ ಬಗ್ಗೆ, ನಿಮ್ಮ ಮನಸ್ಸಿನ ಬಗ್ಗೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ, ನಿಮ್ಮ ಸಂಬಂಧಗಳ ಬಗ್ಗೆ ಮತ್ತು ಜೀವದ ಬಗ್ಗೆ, ಮತ್ತೆ ಗಂಡ ಹೆಂಡತಿ ಬಗ್ಗೆ, ಅಜ್ಜಿ ತಾತನ ಬಗ್ಗೆ, ತಾಯಿ ತಂದೆ ಬಗ್ಗೆ, ಸಹೋದರರ ಬಗ್ಗೆ ಎಲ್ಲವನ್ನೂ ಹೇಳಬಹುದು.
ಈ ಒಂದು ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷವನ್ನ ಆಧಾರ ಇಟ್ಕೊಂಡು, ಅದರಿಂದ ಇದೊಂದು ಸತ್ಯವಾದ ಒಂದು ಆಧ್ಯಾತ್ಮಿಕ ಜ್ಞಾನವಾಗಿದೆ. ಅದರಿಂದ ಏನ್ ನೀವು ಪ್ರಶ್ನೆ ಕೇಳಿದ್ದೀರಾ, ನಿಮ್ಗೆ ಸರ್ಕಾರಿ ಕೆಲಸ ಸಿಗುತ್ತೆ, ಸ್ವಲ್ಪ ಮಟ್ಟಿಗೆ ತಡ ಆಗುತ್ತೆ. ಗುರು ಬದಲಾವಣೆ ಆಗಿದೆ, 2 ತಿಂಗಳೊಳಗಾಗಿ ನಿಮ್ಗಂತೂ ಕೆಲಸ ಸಿಗುತ್ತೆ. ಖಂಡಿತ ಒಳ್ಳೆ ಜಾತಕ ಕೂಡ, ಒಳ್ಳೆ ಟೈಮು ಕೂಡ ಇದೆ. ಪ್ರಯತ್ನ ಮಾಡಿ. ನಮ್ಮ ಸರ್ವಶಕ್ತಿ ಕುಮಾರ ಪೀಠ ವತಿಯಿಂದ ನಡೀತಕ್ಕಂಥ ಮಹಾಯಾಗದಲ್ಲಿ ಭಾಗವಹಿಸಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಮುಂದಿನ ಮೆಸೇಜು ಲಕ್ಷ್ಮಿ ಅವರು ಮೆಸೇಜ್ ಮಾಡಿದ್ದಾರೆ. 24/9/2014 ಮಗು ಪರಿಣಿಕ ಅಂತ. ಸೊ ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿಗೆ ರವಿ ಚಂದ್ರ ರಾಹು ಗ್ರಹ ಅಷ್ಟಮದಲ್ಲಿ ಮರೆಯಾಗಿದ್ದಾನೆ ನೋಡಿ. ಮೃತ್ಯು ದೋಷ, ಅಪಮೃತ್ಯು ದೋಷ, ಈಗ ಬಾಲಗ್ರಹ ದೋಷ ಅಂತ ಹೇಳ್ತೀವಿ. ಯಾಕಂದ್ರೆ ನೋಡಿ 12 ವಯಸ್ಸು ಕಲಿಯೋ ತನಕ, ಈಗ ಇನ್ನು 10 ವರ್ಷ ಮುಗಿದಿದೆ ಹೆಚ್ಚು ಕಮ್ಮಿ. ಅವ್ರಿಗೆ ಇನ್ನೂ ಕೂಡ 2 ವರ್ಷ ಬಾಕಿ ಉಳಿದಿರೋದ್ರಿಂದ ಜೋಪಾನವಾಗಿರ್ಬೇಕಾಗ್ತದೆ. ಮಗು ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಓದು ಬರಹದಲ್ಲಿ ಸ್ವಲ್ಪ ಏರುಪೇರುಗಳಿದ್ರು ಕೂಡ. ಸೊ ಭಾಗ್ಯದಲ್ಲಿರ್ತಕ್ಕಂಥ ಬುಧ, ಭಾವಾದ್ಭಾವ ಅಂತ ಹೇಳ್ತೀವಿ. ಅದರ ಲಗ್ನಾಧಿಪತಿಯಾದ ಶನಿ ಉಚ್ಚವಾಗಿದ್ದಾನೆ. ಪಂಚಮಾಧಿಪತಿಯಾದ ಬುಧನೊಟ್ಟಿಗೆ ಮಹಾಲಕ್ಷ್ಮಿ ಯೋಗದಲ್ಲಿ ಗೋಚರಿಸ್ತಕ್ಕಂಥ ರುಚಿಕ ಯೋಗ, ಅದ್ಭುತವಾದ ಒಂದು ಯೋಗ. ಮೆಡಿಕಲ್ ರಿಲೇಟೆಡ್ ಚೆನ್ನಾಗಿರುತ್ತೆ. 100% ಸ್ಪೆಷಲ್ ಸರ್ಜನಿಸ್ಟ್ ಆಗ್ಬೋದು ಇವರು. ಕುಂಭ ಲಗ್ನಕ್ಕೆ ಲಗ್ನಾಧಿಪತಿಯಾದ ಶನಿ ಭಾಗ್ಯದಲ್ಲಿ ಉಚ್ಚವಾಗಿರ್ತಕ್ಕಂಥದ್ದು. ಆದ್ರೆ ರವಿ ಚಂದ್ರ ರಾಹು ಗ್ರಹಣ ದೋಷವಿದೆ, ಮಾತೃ ಪಿತೃ ದೋಷವಿದೆ, ಮೃತ್ಯು ದೋಷವಿದೆ. ಇದೆಲ್ಲ ಕೂಡ ನೋಡಿ ಪದೇ ನಮ್ಮಲ್ಲಿ ಬರ್ತಾ ಇರುತ್ತೆ. ನಾವು ಯಮಶಾಂತಿ ಅಂತ ಮಾಡ್ತೀವಿ. ವಿಶೇಷವಾಗಿ ಸಿದ್ಧರುಗಳಲ್ಲಿರ್ತಕ್ಕಂಥ ಪರಿಹಾರ ಇದೆಲ್ಲ ಕೂಡ. ಮೃತ್ಯು ಅಪಮೃತ್ಯು ದೋಷ ಅದೆಲ್ಲ ನೋಡಿದ್ರೆ ಈಗ ನೋಡಿ ನುಡಿತಾ ಇದೀವಿ. ನೀವು 1 ವರ್ಷದೊಳಗೆ ನಮ್ಮಲ್ಲಿ ಕೇಳಿ ನೀವು ಮಾಡದೆ ಹೋದ್ರೆ ನಿಜವಾಗ್ಲೂ ಇದೆಲ್ಲ ನಡೆಯುತ್ತೆ ನಾಳೆ ದಿನ. ಎಲ್ಲಾದ್ರೂ ಮಾಡಿಸ್ಕೊಳ್ಳಿ ನೀವು ಅಕ್ಕಪಕ್ಕದಲ್ಲೇ ಕೂಡ. ನೀವು ನಮ್ಮಲ್ಲೇ ಬಂದು ಮಾಡಬೇಕು ಅಂತ ಏನಿಲ್ಲ. ಎಲ್ಲೇ ಆದ್ರೂ ನಾವು ಹೇಳ್ತಕ್ಕಂಥ ಮಾಹಿತಿಯಲ್ಲಿ ಬರೆದಿಟ್ಕೊಂಡು ನಿಮ್ಮ ಇಷ್ಟಾನುಸಾರವಾಗಿ ಎಲ್ಲಿ ಹತ್ರ ಇದೆಯೋ, ನದಿ ತೀರದಲ್ಲಿ, ಒಂದು ಕಲ್ಯಾಣಿ ತೀರದಲ್ಲಿ, ಪುಣ್ಯಕ್ಷೇತ್ರ ಮಾಡ್ಕೋಬೇಕು. ಮನೆಯಲ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾವುದೇ ಪರಿಹಾರಗಳು ಮನೆಯಲ್ಲಿ ಮಾಡಬಾರ್ದು. ಇದನ್ನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ಈಗ ಕಂಟೆಕ್ಷನ್ ಅಂತ ಹೇಳ್ತೀವಿ. ಜೂನ್ ನಂತರ ಗುರುಬಲ ಬರುತ್ತೆ. ದಿ ಬೆಸ್ಟ್ ಅನ್ಸುತ್ತೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಗೋಚರ ಫಲಗಳು ಒಂಚೂರು. ಕುಂಭಲಗ್ನ ಕನ್ಯಾ ರಾಶಿ ಎಂದಾಗ ಕುಂಭಲಗ್ನಕ್ಕೆ ಅಷ್ಟಮದಲ್ಲಿ ದೋಷ ಅಂತ. ಅಷ್ಟಮ ದೋಷ ಬಹಳಷ್ಟು ಕೆಲಸ ಮಾಡುತ್ತೆ. 12ನೇ ಮನೆ ದೋಷ ಬೇರೆ. ಉದಾಹರಣೆಗೆ ವಿಜಿಮಲ್ಯ ಧನುರ್ಲಗ್ನ, ಲಗ್ನದಲ್ಲಿ ಇರಬಹುದು ಶುಕ್ರ, ಧನಸ್ಥಾನಾಧಿಪತಿ ವೇಸ್ಥಾನ, 19 ವರ್ಷ ನೋಡಿ. ಶನಿ ದಿಸೆ ಈಗ ಮುಗೀತಿದೆ ಡಿಸೆಂಬರ್ಗೆ. ಆ ಮುಗಿಯೋದ್ರಿಂದ ಅವ್ರು 19 ವರ್ಷ ಏನಾದ್ರು ಅಂತ ನಿಮ್ಗೆ ಗೊತ್ತಿದೆ ಅವರು ಏನಂತ. ಹಾಗೆ ಈ 12ನೇ ಮನೆ ಶನಿ ಮತ್ತು 12ನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹಗಳು ಮತ್ತು 8ನೇ ಮನೆ ಗ್ರಹಗಳು ಬಹಳಷ್ಟು ತೊಂದರೆಗಳನ್ನ ಕೊಡ್ತದೆ ಅಂತ ಹೇಳ್ಬೋದು. ಆದ್ರಿಂದ ಅಷ್ಟಮ ಸ್ಥಾನವನ್ನ ಶುದ್ಧಿ ಮಾಡ್ಕೊಬೇಕು. ಅಷ್ಟಮ ಅಂದ್ರೆ ನಿಗೂಢ ಸ್ಥಾನ ಅಥವಾ ಮೃತ್ಯು ಸ್ಥಾನ ಅಂತ. ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಅದನ್ನ ನಿವಾರಣೆಗೆ ಪರಿಹಾರ ನಾ ಮೊದಲೇ ಹೇಳ್ದಂಗೆ, ಇದ್ದಿದ್ದ ವಯಸ್ಸಿನಲ್ಲಿ ಇದ್ದಿದ್ದ ಗಂಡಾಂತರಗಳು, ಆ ಗಂಡಾಂತರಗಳು ಕಳೆದುಳಿದರೆ ಇಷ್ಟು ಆಯುಸ್ಸು. ಆ ಆಯುಸ್ಸನ್ನ ನಾವು ವೃದ್ಧಿ ಮಾಡೋದಕ್ಕೋಸ್ಕರ ಧನ್ವಂತರಿ ಹೋಮ, ಆಯುಷ್ ಹೋಮ, ಮೃತ್ಯುಂಜಯ ಹೋಮ ಇಂಥ ಹೋಮಗಳನ್ನ ಮಾಡಿಸೋದ್ರ ಮೂಲಕ ಜೀವನವನ್ನು ರೂಪಿಸ್ಕೊಬಹುದು. ಅದನ್ನ ಇವಾಗ ಮಾಡ್ಕೊಳ್ಳಿ. ಮತ್ತೆ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಾಗಿ ಇವತ್ತು ನಾವು ಮಾತಾಡೋ ಟೈಮ್ಗೆ ಸಪ್ತಮದಲ್ಲಿ ಈ ತರ 4 ಗ್ರಹಗಳಿರೋದ್ರಿಂದ, ಶನಿ ಬದಲಾವಣೆ ಆಗ್ತಾ ಇರೋದ್ರಿಂದ, ಜೊತೆಯಲ್ಲೇ ಕುಜ ಇರೋದ್ರಿಂದ, ಜೊತೆಯಲ್ಲೂ ರವಿ ಇರೋದ್ರಿಂದ, ಮತ್ತೆ ಚಂದ್ರನು ಇರೋದ್ರಿಂದ, ಅಮಾವಾಸ್ಯೆ ದೋಷ ಆಗಿರೋದ್ರಿಂದ ನಿಮಗೆ ಕ್ರಮೇಣ ಸರೋಗುತ್ತೆ. ತಾತ್ಕಾಲಿಕವಾಗಿ ನೀವು ಪರಿಹಾರಗಳು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಖಂಡಿತ ಹೇಳ್ಬೋದು. ಧನ್ಯವಾದಗಳು ಲಕ್ಷ್ಮಿ ಅವರೇ. ಮುಂದಿನ ಕರೆ ನೋಡಿದ್ರೆ 21/8/1977 ಹರ್ಷಿತ್ ಅವರು. ಈ ಹರ್ಷಿತ್ ಅವರು ಪಾಪ ವಿಶಾಖ ನಕ್ಷತ್ರ ತುಲಾ ರಾಶಿ. ಈ ವಿಶಾಖ ನಕ್ಷತ್ರ ತುಲಾ ರಾಶಿ, ಸಿಂಹ ಲಗ್ನಾಧಿಪತಿಯಾದ ಸೂರ್ಯಗ್ರಹ ಲಗ್ನದಲ್ಲಿರ್ತಕ್ಕಂಥದ್ದು. ಧನ ಲಾಭಾಧಿಪತಿಯ ಬುಧನೊಟ್ಟಿಗೆ, ಬುಧ ಆದಿತ್ಯದಲ್ಲಿರ್ತಕ್ಕಂಥದ್ದು. ಯಾವತ್ತೂ ಒಂದು ಲಗ್ನಕ್ಕೆ ಅಧಿಪತಿಯಾಗಿ ಬಲವಾಗಿದ್ರೆ ಎಲ್ಲ ದೋಷವನ್ನು ಕೂಡ ದೂರ ಮಾಡುವ ಒಂದು ಶಕ್ತಿ ಆ ಲಗ್ನಾಧಿಪತಿಗುಂಟು. ಅಂತದ್ರಲ್ಲಿ 2ರಲ್ಲಿ ರಾಹು, 8ರಲ್ಲಿ ಕೇತು, ಅದು ಸ್ವಲ್ಪ ದೋಷ. ಅರ್ಧ ಕಾಲ ಸರ್ಪದೋಷ ಒಂದ್ ಕಡೆ, ಕೇತು ಒಂದ್ ಕಡೆ. ಕೇತು ಅಂದ್ರೆ ಅಷ್ಟಮದಲ್ಲಿದ್ರೆ ಮೃತ್ಯು ದೋಷ ಅಂತ ಹೇಳ್ತೀವಿ, ಅಪಮೃತ್ಯು ದೋಷ ಅಂತ ಹೇಳ್ತೀವಿ. ದಿಢೀರ್ ಗಂಡಾಂತರಗಳು ಬರುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಕೊಂಡಿರಲ್ಲ, ಕಾಲ್ ಜಾರಿ ಬೀಳೋದು. ಎಸ್ ಕರೆಕ್ಟ್. ಕಾಲ್ ಜಾರಿ ಬೀಳೋದು, 2 ವೀಲರ್ಲಿ ಸ್ಕಿಡ್ ಆಗಿ ಬೀಳೋದು. ಯಾರು ಗುದ್ದೋದೇ ಬೇಡ, ಯಾರು ಬಂದು ನಮ್ಗೆ ಗುದ್ಬೇಕಾಗಿಲ್ಲ, ನಾವು ಗುದ್ಬೇಕಾಗಿಲ್ಲ, ಗಾಡಿನೇ ಸ್ಕಿಡ್ ಆಗಿ ಬೀಳೋದು. ಮತ್ತೆ ನಡೀತಾ ಇರ್ಬೇಕಾದ್ರೆ ಎಡು ಬೀಳೋದು, ಈ ರೀತಿ ಕಾಲು. ಯಾಕಂದ್ರೆ ಕೇತು ಮೀನ್ಸ್ ಪಾದಕ್ಕೆ ಅಧಿಪತಿ ಆಗ್ತದೆ. ಗ್ರಹಗಳು ತನ್ನ ಮಾನವನ ಶರೀರದಲ್ಲಿ ಅದು ಮುಂದೆ ಹೇಳ್ತಾ ಹೋಗ್ತೀವಿ. ಪಾದಕ್ಕೆ ಅಧಿಪತಿ ಆಗಿರೋದ್ರಿಂದ
ಅದು ತೊಂದರೆ ಆಗುತ್ತೆ. ಜೂಲೈ ತನಕ, ಮುಂದಿನ ವರ್ಷ ಜೂಲೈ ತನಕ ಬುಧದಶೆ ಓಕೆ ಚೆನ್ನಾಗಿದೆ. ಹೌದು. ನಂತರ ಜೂಲೈ 2027 ಜೂಲೈ ನಂತರ 2034 ತನಕ ಕೇತು ದಶೆ ಅವ್ರದ್ದು. ಯಾಕೆಂದ್ರೆ ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಫಲಗಳನ್ನ ಕೊಡ್ತವೆ ಅಂತ ಹೇಳೋದು. ಯಾವಾಗ ತೊಂದರೆ ಆಗುತ್ತೆ ಮನುಷ್ಯಗೆ? ಹುಡ್ದಾಗೆ ಆಗ್ಬಿಡ್ತಾ ಇಲ್ಲ, ಮಧ್ಯದಲ್ಲಿ ಆಗುತ್ತಾ ಇಲ್ಲ, ಕೊನೆಯಲ್ಲಿ ಆಗುತ್ತಾ ಇಲ್ಲ. ಆಯಾ ದೆಸೆ ನಡೀತಾ ಇದ್ದಾಗ ಅಂತಂತ ತೊಂದರೆಗಳು ಕೊಡ್ತಾವೆ. ಮೊದಲೇ ಬಹಳಷ್ಟು ಉದಾಹರಣೆ ಕೊಡ್ತೀನಿ. ದಿಕ್ಕು ದಶೆ ಅಂತ ಹೇಳಿದ್ರಿ, ದಿಕ್ಕು ದೆಸೆ ಅಂತ ಹೇಳಿದೀನಿ. ಅದಕ್ಕೆ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರು ಸಿಂಹ ಲಗ್ನದಲ್ಲಿ ಹುಟ್ಟಿ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಗುರು, ಮತ್ತೆ ಲಗ್ನಾಧಿಪತಿ ರವಿ ಸಹ ಮೀನದಲ್ಲಿ ಅಷ್ಟಮದಲ್ಲಿ ಇತ್ತು. ಶನಿ ದೃಷ್ಟಿ ಬಿದ್ದು ಗುರು ದೆಸೆ ಪ್ರಾರಂಭ ಆಗಿದ ತಕ್ಷಣ ಅವರಿಗೆ ಹೃದಯ ಸ್ತಂಭನ ಆಯಿತು. ಈ ರೀತಿ ಬಿಡಿಸಿ ಹೇಳ್ಬೋದು. ಹೃದಯ ಸ್ತಂಭನ, ಹಾರ್ಟ್ ಅಟ್ಯಾಕ್ ಅಲ್ಲ, ಹಾರ್ಟ್ ಫೇಲ್ ಅಲ್ಲ, ಹೃದಯ ನಿಂತ್ಕೊಂಡ್ಬಿಡ್ತು. ಯಾಕೆ? ಅಷ್ಟಮ ಸ್ಥಾನ, ಅಷ್ಟಮಾಧಿಪತಿ ಅಷ್ಟಮ, ಲಗ್ನಾಧಿಪತಿ ಅಷ್ಟಮ, ಮತ್ತೆ ಅಷ್ಟಮ ಸ್ಥಾನಾಧಿಪತಿ ದೆಸೆ. ಆ ದೆಸೆಗಳು ಬಂದಾಗ ಇಂಥ ಫಲಗಳು ಬರುತ್ತೆ. ಜಯಲಲಿತಾ ಅವ್ರಿಗೂ ಅಷ್ಟೇ, ಗುರು ದೆಸೆಯಲ್ಲೇ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಗುರು ದೆಸೆಯಲ್ಲೇ ಅವಸಾನವನ್ನು ಹೊಂದಿದ್ರು. ಗುರು ಮಾರಕ ಗ್ರಹ. ಈ ರೀತಿ ನಾವೆಲ್ಲ ಹೇಳ್ತಾ ಹೋಗ್ಬೋದು. ಅದರಿಂದ ಆ ದೆಸೆಗಳಲ್ಲಿ ಬಂದಾಗ ನಾವು ಜೀವನ ರೂಪಿಸ್ಕೊಳ್ಳೋಕೆ ಬರ್ಕೊಡ್ತಾರೆ. ಮೊದಲು ಬರೀತಾ ಇದ್ರು, ಈಗೆಲ್ಲ ಕಂಪ್ಯೂಟರ್ ಬಂದ್ಬಿಟ್ಟಿದೆ. ಮೊದಲು ಬರೆಯೋರು, ಇಂಥ ದೆಸೆ ಬಂದಾಗ ಇಂಥ ಶಾಂತಿ ಮಾಡಿಸ್ಕೊಳ್ಳಿ, ಇಂಥ ದೆಸೆ ಬಂದಾಗ ಇಂಥ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಗಿರಿಜಾ ಕಲ್ಯಾಣ ಮಾಡಿಸಿ, ಈ ರೀತಿ ಎಲ್ಲ ಬರೆಯೋರು. ಇದೆಲ್ಲ ಮಾಡಿಸೋದ್ರಿಂದ ಜೀವನವನ್ನು ರೂಪಿಸ್ಕೊಳ್ಳೋಕೆ, ಅಂದ್ರೆ ಕಾಯಿಲೆ ಬಂದಾಗ ಔಷಧಿ ತಗೊಳಕ್ಕೆ ಅದು ಒಂದು ಆಧಾರವಾಗಿ ನಿಂತಿದೆ ಇವತ್ತು ಜ್ಯೋತಿಷ್ಯ. ಯಾವುದೇ ವ್ಯಕ್ತಿಗೆ ಏನೇ ಸಂಕಟ ಬರಲಿ, ಎಲ್ಲವೂ ಜ್ಯೋತಿಷ್ಯದ ಮುಖೇನ ಬಹಳಷ್ಟು ಪರಿಹಾರಗಳನ್ನ ನಾವು ಮಾಡ್ಬೋದು ಅಂತ ಉಲ್ಲೇಖ ಮಾಡ್ಬೋದು. ಖಂಡಿತವಾಗ್ಲೂ ಒಳ್ಳೆ ಮಾತು ಹೇಳಿದ್ರಿ. ಬಟ್ ಈಗ ಬುಧ ದಶೆ ಮುಂದಿನ ವರ್ಷ ಜೂಲೈಗೆ ಅಂತ್ಯವಾಗುತ್ತೆ. ನಂತರ ಬರ್ತಕ್ಕಂಥ ಕೇತು ಮಹಾದಶೆ 7 ವರ್ಷ ನರಕ ನೋಡಿ ನಿಮಗೆ. ಮೃತ್ಯು ಅಪಮೃತ್ಯು ದೋಷ ಕಾಯ್ತಾ ಇದೆ ನಿಮಗೆ ಮುಂಚಿತವಾಗಿ. ದಶಾಶಂಧಿ ಅಂದ್ರೆ ಬುಧ ದಶೆ ಹಾಗೂ ಕೇತು ಮುಕ್ತಿ, ಕೇತು ದಶೆ, ಬುಧ ಹಾಗೂ ಕೇತು ಸಂಧಿ ಶಾಂತಿ ಮಾಡ್ಕೋಬೇಕು 3 ತಿಂಗಳು ಮುಂಚಿತವಾಗಿ ಮೊದಲಿಗೆ. ನಂತರ ಕೇತು ದಶೆ 7 ವರ್ಷಗಳ ಕಾಲ ಮೃತ್ಯು ದೋಷ, ಅಪಮೃತ್ಯು ದೋಷ, ಐಶೋಮ, ಧನ್ವಂತರಿ ಹೋಮ, ಯಮ ಶಾಂತಿ. ನೋಡಿ ಎಷ್ಟು ವಿವರವಾಗಿ ಹೇಳ್ತಾರೆ. ಯಮ ಶಾಂತಿ ಮಾಡ್ಬೇಕು. ಇದು ಯಾರು ಹೇಳೋದಿಲ್ಲ ಈ ಪದಗಳು, ಯಾಕಂದ್ರೆ ಸಿದ್ಧರಲ್ಲಿರ್ತಕ್ಕಂಥದ್ದು ಯಮ ಶಾಂತಿ ಅಂತ. ಯಮನಿಗೆ ಶಾಂತಿ ಪಡಿಸೋದು, ಯಾಕಂದ್ರೆ ಕಂಟಕ ಕೊಟ್ಬಿಡುತ್ತೆ. ಹಾಗಾಗಿ ಅಷ್ಟಮದಲ್ಲೇ ಕೇತು ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಕಟ್ಟಿಟ್ಟ ಬುತ್ತಿ ಮಾಡ್ಲೇಬೇಕಾಗತ್ತೆ. ನೀವು ವರ್ಷಿತ್ತವರೇ ನೋಟ್ ಮಾಡಿ ಇಟ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನೀವು ಕೇತು ಗ್ರಹ ಈಗೇನು 2027 ಜೂಲೈ ತನಕ ವಿಷ್ಣು ಆಲಯಕ್ಕೆ ಹೋಗಿ ಬುಧವಾರಗಳಲ್ಲಿ ದರ್ಶನ ಮಾಡ್ಕೊಂಡ್ ಬರ್ಬೋದು. ಆ ಕೇತು ಸಂದರ್ಭದಲ್ಲಿ ಬೀದಿ ನಾಯಿಗಳಿಗೆ ಊಟವನ್ನ ಹಾಕಿ, ಕಾಲಭೈರವನ ಪ್ರತಿ ಮಂಗಳವಾರಗಳಲ್ಲಿ ವಾರ ತಪ್ಪದೆ ಮಾಡ್ಕೊಂಡ್ಬನ್ನಿ. ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ದಿನಾಂಕ ತಿಂಗಳಿಗೊಮ್ಮೆ ಗುರುತು ಮಾಡಿ ಇಟ್ಕೊಳ್ಳಿ. ಅರ್ಚನೆ ಮಾಡೋದು, ಅಭಿಷೇಕ ಮಾಡೋದು, ಪ್ರಾರ್ಥನೆ ಮಾಡೋದು, ಜಪ ಮಾಡೋದು, ದರ್ಶನ ಮಾಡೋದು, ಇವುಗಳನ್ನ ಮಾಡಿ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಉಲ್ಲೇಖ, ರಾಹು ಕೊಟ್ಟಂಗೆ ಯಾರು ಕೊಡಲ್ಲ, ಕೇತು ಯಾರು ಕೆಡ್ಸಲ್ಲ. ನೋಡಿ, ಈ ಒಂದು ಅಂಶವನ್ನ ಆಧಾರ ಇಟ್ಕೊಂಡು ನಾನು ಜ್ಯೋತಿಷ್ಯವನ್ನ ಸ್ಟಡಿ ಮಾಡಿದ್ದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ 2018 ಎಲೆಕ್ಷನ್ ಬಂದು ರಿಸಲ್ಟ್ ಬಂದು ಮುಖ್ಯಮಂತ್ರಿ ಮಾಡೋ ಸಮಯದಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೋಗ್ತಿದ್ದೀರಾ, ಅವರಿಗೆ ಈಗ ಬುಧ ದೆಸೆ ನಡೀತಿದೆ, ಈ ಬುಧ ದೆಸೆ ಇಂಥ ದಿನ ಮುಗಿದೋಗುತ್ತೆ, ಆಮೇಲೆ ಕೇತು ದೆಸೆ ಬರುತ್ತೆ, ಅವರಿಗೆ ಕರ್ಮಸ್ಥಾನದಲ್ಲಿ ಕೇತು ಇದೆ, ಕೇತು ಕರ್ಮ ಏನು ಅಂದ್ರೆ ಇರ್ತಕ್ಕಂಥ ಅಧಿಕಾರವನ್ನ ಕೆಡಿಸ್ಬಿಡ್ತಾನೆ, ಸಮಯ ಚೆನ್ನಾಗಿಲ್ಲ, ಆದ್ರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ, ನಾನು ನಿಮ್ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ, ದಯವಿಟ್ಟು ನಾನು ಕರೆಸಿ ಅಂದೆ. ಅವ್ರು ಹೇಳಿದ್ರು, ಶಿವಣ್ಣವರೇ ನಾನು ಹೈದರಾಬಾದಲ್ಲಿ ಇದ್ದೀನಿ, ಬೆಂಗಳೂರಿಗೆ ಬಂದು ನಾನು ನಿಮ್ಮನ್ನ ಕರೆಸ್ತೀನಿ, ಇದ್ರ ಬಗ್ಗೆ ಮಾತಾಡೋಣ ಅಂದ್ರು. ಖಂಡಿತ ನೀವು ಕರೆಸ್ಲೇಬೇಕು, ನಾನು ವಿವರವಾಗಿ ಹೇಳ್ತೀನಿ ಅಂದೆ. ಆದ್ರೆ ಅವರು ಬಂದು ಕರೆಸ್ಲಿಲ್ಲ, ಅಧಿಕಾರ ತಗೊಂಡ್ರು. ನಾನು ಏನ್ ಹೇಳಿದ್ದೆ ಅದ್ರ ಪ್ರಕಾರನೇ ಸರ್ಕಾರ 13 ತಿಂಗಳಿಗೆ ಹೋಯ್ತು. ಯಾಕಂದ್ರೆ ಕರ್ಮ ಕಳಿದಿರ ಮರ್ಮ ತಿಳಿಯಲ್ಲ ಮನುಷ್ಯನಿಗೆ. ನಾವು ಎಷ್ಟೊತ್ತು ಹೇಳ್ಬೋದು, ದಿನ ಎಲ್ಲ ಹೇಳ್ಬೋದು, ಇಡೀ ವರ್ಷ ಎಲ್ಲ ಹೇಳ್ಬೋದು. ಯಾರ್ ಕರ್ಮ ಕಳೆದಿರುತ್ತೆ ಅವ್ರು ಮಾತ್ರ ಇದನ್ನ ಅನುಸರಿಸಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಅವರಿಗೆ ಆ ಯೋಗ ಇರಬೇಕು. ಯೋಗವಿದ್ದವನಿಗೆ ಯೋಗವನ್ನ ಕೊಡಬಹುದೇ ವಿನಃ ಯೋಗವಿಲ್ಲದವನಿಗೆ ಏನು ಯೋಗ ಕೊಡಕ್ಕಾಗಲ್ಲ. ಯಾಕಂದ್ರೆ ಮನುಷ್ಯನಿಗೆ ಅದೃಷ್ಟ ಅನ್ನೋದು ಎತ್ತಿನ ಗಾಡಿಯಲ್ಲಿ ಬಂದ್ರೆ, ದುರಾದೃಷ್ಟ ಅನ್ನೋದು ಟೆಲಿಗ್ರಾಮ್ ಅಲ್ಲಿ ಬರುತ್ತೆ. ಆಸೆ ಆಕಾಶದಷ್ಟಿರುತ್ತೆ, ಅದೃಷ್ಟ ಸಾಸಿವೆ ಕಾರಣಷ್ಟಿರುತ್ತೆ. ಮನಸ್ಸು ದೇಶ ಆಳ್ಬೇಕು ಅಂತಿರುತ್ತೆ, ಅದೃಷ್ಟ ಕತ್ತೆ ಕಾಯ್ತಾ ಇರುತ್ತೆ. ಇದೆಲ್ಲವನ್ನು ಜ್ಯೋತಿಷದಲ್ಲಿ ಹೇಳ್ಬೋದು. ಎಷ್ಟು ಮಾತ್ರ ಅದೃಷ್ಟ ಇದೆ, ಇದಕ್ಕೆ ಏನ್ ಮಾಡ್ಬೇಕು, ಆಗುತ್ತಾ ಇಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಇಲ್ವಾ ಹೇಳ್ಬೋದು, ಆದ್ರೆ ಅವ್ರು ಕೇಳ್ಬೇಕು.
ಯಾರು ಕೇಳಿದಿರಾ ನಾವೇ ಹೋಗಿ ಹೇಳಿದ್ರೆ ಜ್ಯೋತಿಷ್ಯಕ್ಕೆ ಅರ್ಥ ಇಲ್ಲ, ಹೇಳಬಾರ್ದು ಅಂತ ಜ್ಯೋತಿಷ್ಯದಲ್ಲಿ ಉಲ್ಲೇಖ ಇದೆ. ಆದ್ರಿಂದ ನಾವು ಹೇಳಂಗಿಲ್ಲ. ಆದ್ರೂ ಒಂದ್ಸಲಿ ಸಿಕ್ಕಿ ನನ್ನ ಕೇಳಿದ್ರು, ನಾ ಹೇಳಿದೆ ಈಗ ನೀವು ಟಿಫನ್ ಮಾಡ್ತಾ ಇದ್ದೀರಾ, ಟಿಫನ್ ಮಾಡಿ ನಂತರ ನಾನು ಮನೆಗೆ ಬಂದ್ಬೇಕಾದ್ರೆ ಹೇಳ್ತೀನಿ, ನೀವು ನನ್ನ ಕರೆಸಿ ಅಂದೆ. ಅವ್ರೇನು ಅದ್ರ ಕಡೆ ಗಮನ ಕೊಡ್ಲಿಲ್ಲ. ಹೀಗೆ, ಯಾಕೆಂದ್ರೆ ಅವರ ಕರ್ಮ ಸಿದ್ಧಾಂತ ಕೇಳಬೇಕು ಅಂತ ಏನಿಲ್ಲ, ಅವ್ರ ಕರ್ಮ ಕಳೆದಿದ್ದೇ ಕೇಳ್ತಾರೆ, ಇಲ್ಲದ್ರೆ ಇಲ್ಲ. ಆದ್ರೂ ನಾನು ಮೊನ್ನೆ ಒಂದು ಸಮ್ಮೇಳನದಲ್ಲಿ ಅನೌನ್ಸ್ ಮಾಡಿದ್ದೀನಿ, ಇವತ್ತು ಭಾರತ ದೇಶ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ವಾಸ್ತು ಸಮ್ಮೇಳನ ಮಾಡೋಣ ಅಂತಿದ್ದೀನಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಆದ್ಮೇಲೆ ಮುಖ್ಯಮಂತ್ರಿ ಕೈಯಲ್ಲಿ ನಾನು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀನಿ ಅಂತ ನಾ ಹೇಳಿದ್ದೀನಿ. ಹಾಗೆ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಕೈಯಲ್ಲಿ ನಾನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸ್ತೇನೆ. ಆಮೇಲೆ ಈಗ ಹೇಳ್ತಾ ಇದ್ದೀನಿ ಕೇಳಿ, ಇದು ರೆಕಾರ್ಡ್ ಆಗಿರಲಿ. ಜೂನ್ 5ನೇ ತಾರೀಕೊಳಗಾಗಿ ಅವರು ಮುಖ್ಯಮಂತ್ರಿಗಳ ಆದ್ರೆ ಆದಂಗೆ, ಇಲ್ಲ ಅಂದ್ರೆ ಖಂಡಿತ ಅವ್ರಿಗೆ ಮತ್ತೆ ಜೀವಮಾನದಲ್ಲಿ ಇಂಥ ಯೋಗ ಬರಲ್ಲ. ಇದೇ ಲಾಸ್ಟ್. ಯಾಕೆಂದ್ರೆ ಅವರ ದಶಾಭುಕ್ತಿಗಳು ಹಂಗಿದೆ. ಶನಿ ಅವರಿಗೆ ಯೋಗ ಕಾರಕನಲ್ಲ, ಶನಿ ದಿಸೆ ನಡೀತಿದೆ. ಧರ್ಮಕರ್ಮ ಯೋಗ ಇದೆ, ಅವ್ರಿಗೆಲ್ಲ ಇದೆ. ವಿಪರೀತ ರಾಜಯೋಗ ಇದೆ, ಎಲ್ಲ ಯೋಗ. ಇವತ್ತು ಆಲ್ರೆಡಿ ಡೆಪ್ಯೂಟಿ ಮುಖ್ಯಮಂತ್ರಿ ಆಗಿದ್ದಾರೆ, ಡೆಪ್ಯೂಟಿ CM ಆಗಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನು ಅಲಂಕರಿಸೋದಕ್ಕೆ ಬಹಳಷ್ಟು ತೀರ್ಥಕ್ಷೇತ್ರಗಳು, ಪೂಜೆ ಪುರಸ್ಕಾರ, ಹೋಮ ಹವನ, ಯಾರು ಏನ್ ಹೇಳಿದ್ರೆ ಅದನ್ನು ಎಲ್ಲವನ್ನೂ ಮಾಡ್ತಿದ್ದಾರೆ. ಏಕೆಂದ್ರೆ ಅವ್ರಿಗೆ ಗುರು ಒಳ್ಳೆ ಸ್ಥಾನದಲ್ಲಿದೆ, ಕರ್ಮಸ್ಥಾನದಲ್ಲಿದೆ. ಅದರಿಂದ ದೈವಿ ಭಕ್ತರವರು. ಇವತ್ತು ಯಾರೂ ಮಾಡಿಸ್ತಾ ಇಲ್ಲ ಅಂತ ಒಂದು ಯೋಗಗಳನ್ನ, ಅಂತ ಒಂದು ಪೂಜೆ ಪುರಸ್ಕಾರಗಳನ್ನ ಅವ್ರು ಮಾಡಿಸ್ತಿದ್ದಾರೆ. ಆದ್ರೆ ಕೆಲವು ನಿಜವಾಗ್ಲೂ ಅವ್ರು ಬರ್ಬೇಕಾದ ಕ್ಷೇತ್ರಕ್ಕೆ ಬಂದಿಲ್ಲ. ಅದನ್ನ ನಾವು ಹೇಳಕ್ಕಾಗಲ್ಲ. ಅವ್ರು ಕೇಳಿದ್ರೆ ನಾವು ಅದನ್ನ ಹೇಳ್ಬೋದು. ನಿಜವಾದ ಪರಿಹಾರ ಏನಾಗಬೇಕು, ನಿಜವಾದ ಪರಿಹಾರ ಇಲ್ಲ. ಹೌದು, ಯಾವ ಕಾಯಿಲೆಗೆ ಏನ್ ಔಷಧಿ ತಗೋಬೇಕು ಅದನ್ನ ಅದು ಮಾಡ್ತಿಲ್ಲ. ಇವಾಗ ಏನೇನೋ ತಗೊಳ್ತಿದ್ದಾರೆ. ಆ ಮಾರ್ಗದರ್ಶನ ಯಾರು ಕೂಡ ಕೊಡ್ತಾ ಇಲ್ಲ. ದರ್ಶನ್ಗೂ ಅಷ್ಟೇ. ಪಾಪ ದರ್ಶನ್ ಅವರ ಶ್ರೀಮತಿಯವರು ಎಲ್ಲಾ ಕ್ಷೇತ್ರ ದರ್ಶನ ಮಾಡಿದ್ದಾರೆ. ಆದ್ರೆ ದರ್ಶನ್ಗೆ ಇರ್ತಕ್ಕಂಥ ಗುರು ಸಮಸ್ಯೆಗೆ ಯಾವ ಕ್ಷೇತ್ರಕ್ಕೆ ಹೋಗ್ಬೇಕೋ ಆ ಕ್ಷೇತ್ರಕ್ಕೆ ಅವ್ರು ಮಾತ್ರ ಹೋಗಿಲ್ಲ. ಅವ್ರ ಆ ಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಭವಿಷ್ಯದಲ್ಲಿ. ಹೀಗೆ ಏಕೆ ದರ್ಶನ್ಗೆ ಸ್ಥಾನದಲ್ಲಿ ಆ ಗುರು ಇದ್ದು ಅಂತ ಯೋಗವನ್ನು ಕೊಟ್ಟಿದ್ದಾನೆ. ಅದನ್ನ ಬಿಡಿಸಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಹೋಗೋಣ. ಅದನ್ನ ಇವತ್ತು ಏನ್ ನಾವು ಕಾರ್ಯಕ್ರಮ ಮಾಡ್ತಿದೀವಿ ಇಷ್ಟೇ ಸಾಕು ಅಂತ ನನ್ನ ಅನಿಸಿಕೆ ಆಗಿರೋದ್ರಿಂದ ಇಷ್ಟೇ ಸಾಕು ಅನ್ಸುತ್ತೆ. ಮುಂದಿನ ಒಂದು ಕಾಲ ನೋಡೋಣ. ಖಂಡಿತವಾಗ್ಲೂ ಗುರುಗಳೇ. ಈಗ ನಾವು ಈಗ ಶಾಸ್ತ್ರ ಅಂತಲ್ಲ, ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಪರಿಹಾರ ಶಾಸ್ತ್ರ, ಪುಣ್ಯಕ್ಷೇತ್ರಗಳ ಪರಿಹಾರಗಳು, ಪುಣ್ಯಕ್ಷೇತ್ರ ವೀಕ್ಷಣೆಗಳು, ಯಾವ ದಿನ ಯಾವ ರೀತಿ ಹೋಗಿ ದರ್ಶನ ಮಾಡಿ ಬರಬೇಕು, ಯಾವ ರೀತಿ ಪ್ರಿಪೇರ್ ಆಗಿ ಬರಬೇಕು, ಮತ್ತೆ ಒಂದು ಪರಿಹಾರ ಅಂತಕ್ಕಂಥದ್ದು ಯಾವ ತರ ಮಾಡಬೇಕು. ಸುಮ್ಮನೆ ಏಕಾಏಕಿ ನಾವು ರಜೆ ಇದ್ದಾಗ ಮಾಡ್ಬಿಡೋಣ ಅಥವಾ ತಾರಾಬಲ ನೋಡೋದ್ರಲ್ಲಿ ಯಾರು ಕೂಡ ಈ ಕಾಲದಲ್ಲಿ ಸಮಯದ ಅಭಾವದಿಂದ ಭಾನುವಾರ ಬಂದ್ಬಿಡ್ತೀವಿ ಮಾಡ್ಕೊಡಿ ಅಂತ ಹೇಳ್ಬಿಡ್ತಾರೆ. ಬಹಳಷ್ಟು ಜನ ನಾವು ಕಂಡಿದ್ದು, ನಾವು ನೋಡಿದ್ದಷ್ಟು ನಮ್ಮನ್ನೇ ಫೋರ್ಸ್ ಮಾಡ್ತಾರೆ, ಬುಕ್ ಮಾಡಿರ್ತಾರೆ, ಇರ್ರಿ ತಡೀರಿ ನಾವು ತಾರಾಬಲ ನೋಡಿ ಹೇಳ್ತೀವಿ. ಆದ್ರೂ ಅಲ್ಲಿವರೆಗೂ ಕಾಯಲ್ಲ, ಇವತ್ತು ರಜಾ ಇದೆ ಬಂದ್ಬಿಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಅದು ತಪ್ಪು. ಮಾಡಿದ್ರು ಪ್ರಯೋಜನ ಇಲ್ಲ. ಖಂಡಿತವಾಗ್ಲೂ ಕೂಡ ಖರ್ಚು ವೆಚ್ಚಗಳಾಗತ್ತೆ, ನಮಗೂ ಕೆಟ್ಟ ಹೆಸರು ಮಾಡ್ತಕ್ಕಂಥವ್ರಿಗೆ. ಸೊ ನಿಮಗೂ ಏನು ಪ್ರತಿಫಲ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ಮದುವೆಗಳನ್ನ ಬುಧವಾರ, ಗುರುವಾರ, ಶುಕ್ರವಾರನೇ ಮಾಡಬೇಕು ಅಂತ ಜ್ಯೋತಿಷಲ್ಲಿ ಉಲ್ಲೇಖ ಇಲ್ಲ. ನಮ್ಗೆ ಶನಿವಾರ ಭಾನುವಾರ ಇಟ್ಕೊಡಿ ಅಂತ ಹೇಳ್ತಾರೆ. ಏಕೆಂದ್ರೆ ಅವ್ರ ಕರ್ಮಗಳಂಗಿರುತ್ತೆ. ಇವತ್ತು ಎಷ್ಟೊಂದು ಡೈವರ್ಸ್ ಕೇಸ್ಗಳು ಏನು ಗಣನೆಗೆ ತಗೊಂಡಿದ್ದಾರೆ. ಹೆಣ್ಣು ಗಂಡಿನ ಜಾತಕಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಗುಣಗಳು ಇಷ್ಟು ಬಂದಿದೆ, 36ಕ್ಕೆ 33 ಬಂದಿದೆ, 30 ಬಂದಿದೆ, ಮಾಡಬಹುದು ಅಂತ ಬರ್ಕೊಟ್ಟಿದ್ದಾರೆ. ಅವೆಲ್ಲ ಡೈವರ್ಸ್ ಆಗ್ತಾ ಇದೆ. ಏಕೆಂದ್ರೆ ಗುಣಗಳು ಮುಖ್ಯ ಅಲ್ಲ, ವ್ಯಕ್ತಿಯ ಜಾತಕಗಳು ಮುಖ್ಯ ಆಗುತ್ತೆ. ಈ ರೀತಿ ಮುಹೂರ್ತ ಮುಖ್ಯ. ಮುಹೂರ್ತದಲ್ಲಿ ನವಾಂಶ ಮುಖ್ಯ. ಗಟ್ಟಿ ಮೇಳ ಅಂತೇಳಿ ತಾಳಿ ಕಟ್ಟಿಸ್ತಾರಲ್ಲ, ಆ ಸಮಯ ಹೇಗಿದೆ ಅನ್ನೋದೇ ಮುಖ್ಯ. ಅಲ್ಲಿ ನವಾಂಶಕ್ಕೆ ನಾವು ಹೋದಾಗ ಅಲ್ಲೆಲ್ಲ ಪಾಪಗ್ರಹ ದೃಷ್ಟಿ ಇರುತ್ತೆ, ಅದು ಡೈವರ್ಸ್ ಆಗಿರುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆ? ಆಮೇಲೆ ಈ ಮದುವೆ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಮತ್ತೆ ಸೂಕ್ಷ್ಮಗಳ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀವಿ ನಾವು. ಇದು ಮದುವೆಗಳಲ್ಲಿ ನಾನು ಎಷ್ಟೊಂದು ಜನ ನೋಡಿದೀನಿ, ಬರ್ತಾರೆ ಬಹಳಷ್ಟು ಜನ, ದಾರೆಗೆ ಹೋಗೋರೆಲ್ಲ ಬಂದು ದಾರೆ ಎರಿತಾ ಇರ್ತಾರೆ. ದಾರೆಗೆ ಹೋಗೋರೆಲ್ಲ ಬಂದು ದಾರೆ ಎರಿತಾ ಇರ್ತಾರೆ. ಎರಿಬೇಕಾದ ಅಗತ್ಯ ಇಲ್ಲ. ಕನ್ಯಾದಾನ ಮಾಡೋರು ಮಾತ್ರ ಕನ್ಯೆನ ದಾರೆ ಎರ್ಕೊಡ್ಬೇಕು. ಗಂಡು ಕಡೆಯವರು ಯಾರು ದಾರೆ ಎರಿಬಾರ್ದು. ನಾನು ಬಹಳಷ್ಟು ಮದುವೆಗಳಲ್ಲಿ ಉಲ್ಲೇಖ ಮಾಡಿದಾಗ ನಗ್ತಾರ ಅವರು. ಆವತ್ತಿಂದ ನಡ್ಕೊಂಡ್ ಬಂದಿದೆ, ನೀವೇನು ಇವತ್ತು ಹೇಳ್ತೀರಾ ಅಂತ. ನೀವು ಯೋಚನೆ ಮಾಡಿ ನೋಡಿ, ಗಂಡವರು ಕನ್ಯೆಗೆ ದಾರೆ ಎರ್ಕೊಡ್ಬೇಕಾದ ಅಗತ್ಯ ಇಲ್ಲ. ಇದೆಲ್ಲ ಮುಂದೆ ಹೇಳ್ತಾ ಹೋಗೋಣ. ಮತ್ತೆ ಬಹಳಷ್ಟು ಜನ ಬರ್ತಾರೆ, ಉಡುಗೊರೆ ಕೊಡ್ಬೇಕಾದನ್ನ ಗಂಡವ್ರ ತಂದೆ ಕೈ ಕೊಟ್ಟೋಗ್ತಾರೆ, ಅಥವಾ ಹೆಣ್ಣವ್ರ ತಂದೆ ಕೈ ಕೊಟ್ಟೋಗ್ತಾರೆ. ಇದು ಶಾಸ್ತ್ರನೇ ಅಲ್ಲ, ಸಂಪ್ರದಾಯನೇ ಅಲ್ಲ, ಧರ್ಮನೇ ಅಲ್ಲ. ಏನು
ನಾವು ಉಡುಗೊರೆ ಕೊಡಬೇಕಾದ್ರೆ ಹೆಣ್ಣು ಗಂಡಿಗಾಗ್ಲಿ ಗಂಡು ಹೆಣ್ಣಿಗಾಗ್ಲಿ ನಾವು ಕೊಡಬೇಕಾದಾಗ ಅಕ್ಷತೆ ಕಾಳಾಕಿ ಹೆಣ್ಣು ಕೈಗೋ ಅಥವಾ ಗಂಡು ಕೈಗೋ ಇಟ್ಟು ಆಶೀರ್ವಾದ ಮಾಡಬೇಕು. ಅದು ಉಡುಗೊರೆಯ ಅರ್ಥ. ಹೇಗ್ ಮುಯಿ ಕೊಡ್ತೀವಿ, ಮುಯಿ ಅಂತ ಏನ್ ಹೇಳ್ತೀವಿ, ನೀವೇನಾದ್ರೂ ಕೊಡಿ ಮುಯಿ ಅಂತ. ಉಡುಗೊರೆ ಕೊಡೋದನ್ನ ಹೆಣ್ಣಿಗೆ ಗಂಡಿಗೆ ಅಕ್ಷತೆ ಹಾಕಿ ಅವ್ರ ಕೈ ಕೊಡೋದು ನಿಜವಾದ ಅರ್ಥ. ಇಲ್ಲ, ನಾನು ಬಹಳಷ್ಟು ಬದಲು ನೋಡ್ತೀನಿ, ಹೆಣ್ಣವ್ರ ತಂದೆ ಕೈ ಕೊಟ್ಟೋಗ್ಬಿಡ್ತಾರೆ, ಗಂಡವ್ರ ತಂದೆ ಕೈ ಕೊಟ್ಟೋಗ್ಬಿಡ್ತಾರೆ. ಏನ್ ಅರ್ಥ ಇದು? ಹೀಗಿದೆ. ಹಂಗೆ ನಾವು ಮದುವೆಗಳ ಬಗ್ಗೆ ಮತ್ತೆ ಎಲ್ಲಾ ಶಾಸ್ತ್ರಗಳ ಬಗ್ಗೆ, ರಂಗೋಲಿ ಹಾಕೋದ್ರ ಬಗ್ಗೆ, ಆ ರಂಗೋಲಿ ಅನ್ನೋದು ಏನು, ರಂಗೋಲೆ ಏನು, ಅದರ ಅರ್ಥ ಏನು? ಶ್ರೀಚಕ್ರದ ಒಂದು ಭಾಗ ರಂಗೋಲೆ. ಶ್ರೀಚಕ್ರದಲ್ಲಿ 127 ಜನ ಅಧಿದೇವತೆಗಳಿದ್ದಾರೆ. ಅಮಾವಾಸ್ಯ ದಿನಗಳಲ್ಲಿ ಯಾಕೆ ರಂಗೋಲಿ ಬಿಡಿಸಬಾರದು ಅದನ್ನ ಹೇಳ್ತೀವಿ. ಇದನ್ನೆಲ್ಲ ಮುಂದೆ ನಾವು ಹೇಳ್ತಾ ಹೋಗ್ತೀವಿ. ಶಾಸ್ತ್ರವನ್ನ, ಧರ್ಮವನ್ನ, ಧರ್ಮ ಸೂಕ್ಷ್ಮಗಳನ್ನ ನಿಜವಾಗಲೂ ಬಿಡಿಸಿ ಹಾಡು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇದು ನಿಜವಾಗ್ಲೂ ನೋಡಿ, ಪ್ರಥಮ ಇವತ್ತು ಪರಾಭವ ನಾಮ ಸಂವತ್ಸರ ಅಂತ ಏನಿದೆ, ಈ ಸಂವತ್ಸರ ಇವತ್ತು ನಾವು ಪ್ರಾರಂಭ ಮಾಡಿದೀವಿ. ಇದು ಎಷ್ಟು ವರ್ಷ ನಡೆಯುತ್ತೋ ನೋಡೋಣ. ನಾವು 20 ವರ್ಷಗಳಿಂದ ಜೊತೆಲಿದ್ರು ಸಹ ನಮ್ಮ ಈ ಗಮನಕ್ಕೆ ಬಂದಿಲ್ಲ, ಜೊತೆಲೇ ಕೂತ್ಕೊಂಡು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ಈಗ ಬಂದಿದೆ. ಆದ್ರಿಂದ ಇವತ್ತಿಂದ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನ ಗಮನಿಸಿ ನೀವು ಇದ್ರ ಕಡೆ ಫಾಲೋ ಮಾಡಿ, ನಿಮಗೆ ಬೇಕಾದವರಿಗೆ ಇದನ್ನ ಶೇರ್ ಮಾಡಿ. ನೀವು ನಿಜವಾದ ವಾಸ್ತುವಿನ ವಾಸ್ತವಾಂಶಗಳೇನು, ನಿಖರವಾದ ಭವಿಷ್ಯ ನುಡಿತೀವಿ. ನಿಜವಾದ ವಾಸ್ತುವಿನ ವಾಸ್ತವಾಂಶ ಏನು, ಜ್ಯೋತಿಷ್ಯದ ರಹಸ್ಯ ಏನು, ಆತ್ಮ, ಮನಸ್ಸು, ಸಂಬಂಧಗಳು, ಜೀವಗಳು, ತಾತ ಅಜ್ಜಿ ಎಲ್ಲವೂ ಒಂದೇ ಒಂದು ಜಾತಕವನ್ನು ಇಟ್ಕೊಂಡು ಇಡೀ ವಂಶದ್ದು ಹೇಳ್ಬೋದು. ಅದನ್ನೆಲ್ಲ ಹೇಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆ ನೀವು ಕಾಲಾವಕಾಶವನ್ನು ನಮಗೆ ಕೊಡಬೇಕು. ನಿಧಾನಕ್ಕೆ ಈ ಶಾಸ್ತ್ರವನ್ನ ನಾವು ಬಿಡಿಸಿ ಹಂತ ಹಂತವಾಗಿ, ಸಾಗರ ಇದು ದೊಡ್ಡ ಸಾಗರ. ಇದು ಸಾಗರದಲ್ಲಿ ನಾವು ಎಷ್ಟು ಸ್ವಲ್ಪ ತಿಳ್ಕೊಂಡಿದೀವಿ ಅಷ್ಟೇ. ಇಷ್ಟು ಹೇಳೋದಕ್ಕೆ ಎಷ್ಟೋ ವರ್ಷಗಳು ಬೇಕು. ನಾವು ಸತತ 30 ವರ್ಷ ಆಯ್ತು ನಾವು, ಆದ್ರೂ ಸಹ ಇವತ್ತಿಗೂ ಸ್ಟೂಡೆಂಟ್ ಆಗೇ ಇದೀವಿ. ಹೌದು, ಇನ್ನು ಕಲಿತಾ ಇದ್ದೀವಿ. ಪ್ರಾಕ್ಟೀಸ್ ಮೇಕ್ ಎ ಪರ್ಫೆಕ್ಟ್ ಅಂತ ನಾವು ಕಲಿಯೋದ್ರ ಮೂಲಕ ಪ್ರಾಕ್ಟೀಸು. ವಕೀಲರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಈ ಡಾಕ್ಟರ್ ಮಾಡೋ ಕೆಲಸ, ಲಾಯರ್ಗಳು ಮಾಡೋ ಕೆಲಸ, ನಾವು ಮಾಡೋ ಕೆಲಸ ಎಲ್ಲವೂ ಇದಕ್ಕೆ ರಿಟೈರ್ಡ್ ಇಲ್ಲ. ಖಂಡಿತವಲ್ಲ. ವೃತ್ತಿ 60 ವರ್ಷ ಆಯ್ತು ನೀವು ರಿಟೈರ್ಡ್ ಆಗಿ ಅನ್ನೋದಿಲ್ಲ. ಡಾಕ್ಟರ್ಗಳು ಸಾಯೋವರೆಗೂ ಡಾಕ್ಟರ್ಗಳೇ, ವಕೀಲರು ಸಾಯೋವರೆಗೂ ವಕೀಲರೇ, ಜ್ಯೋತಿಷ್ದವರು ಕೊನೆಯವರೆಗೂ ಜ್ಯೋತಿಷ್ದವರೇ. ಅದರಿಂದ ಕೇವಲ ಹಣಕಾಸಿನ ವಿಷಯಕ್ಕೆ ನನ್ನ ಅಕೌಂಟ್ಗೆ ಹಾಕ್ಬಿಡಿ ದುಡ್ಡು ಅಂತಕ್ಕಂಥ ಅಂಶ ಇಲ್ಲಿ ಬರಬಾರ್ದು. ಖಂಡಿತವಾಗಿ ಪರಿಹಾರ ಆಗ್ಬೇಕು. ನೀವು ಅಲ್ಲಿ ದಾನ ಕೊಡಬೇಕು. ದಾನ, ಭಿಕ್ಷೆ ಅಂತ ಹೇಳ್ಬೋದು. ಇದನ್ನ ನೀವು ಕೊಡ್ತಕ್ಕಂಥ ಭಿಕ್ಷೆಯಲ್ಲಿ ಜೀವನ ನಡೆಸ್ಕೊಂಡು ಹೋಗೋಕೆ, ನಿಮಗೆ ಸಹಾಯ ಮಾಡೋದಕ್ಕೆ ಇದು ಸಾಧ್ಯವಾಗುತ್ತೆ. ಆದ್ರಿಂದ ಜ್ಯೋತಿಷ್ಯಕ್ಕೆ ಎಷ್ಟು ಮಾನ್ಯತೆ ಕೊಡಿ, ಗಮನ ಕೊಡಿ, ಜ್ಯೋತಿಷ್ಯದ ಮಹತ್ವವನ್ನ ನೀವು ತಿಳ್ಕೊಡಿ ಅಂತ ನಾ ಈ ಒಂದು ಪರಾಭವನ ಸಂವತ್ಸರದಲ್ಲಿ ನಿಮ್ಮ ಸಕಲ ಯಾರು ವೀಕ್ಷಕರು ಇವತ್ತು ನೋಡ್ತಾ ಇದ್ದೀರಾ, ನೀವು ಶೇರ್ ಮಾಡೋದ್ರ ಮೂಲಕ ಎಲ್ರಿಗೂ ಕಳಿಸಿ. ಕರ್ನಾಟಕದ 7 ಕೋಟಿ ಜನ ಅಲ್ಲದ ಇಡೀ ಭಾರತ ದೇಶದ ಎಲ್ಲಾ ಭಾಷೆ ಜನರಿಗೂ ಗೊತ್ತಾಗ್ಲಿ. ಯಾಕೆಂದ್ರೆ ನಾನು ಈ ಸಲ ಸಮ್ಮೇಳನ ಮಾಡಿದಾಗ 5 ಭಾಷೆಯಲ್ಲೂ ವಾಸ್ತು ಪುಸ್ತಕ ಇವತ್ತೇನು ಕನ್ನಡದಲ್ಲಿದೆ, 5 ಭಾಷೆಯಲ್ಲಿ ಈ ಪುಸ್ತಕವನ್ನ ಬೆಂಗಳೂರು ಸಮೀಪದಲ್ಲಿ 1 ತಾಸಲ್ಲೇ ನಮ್ಮ ಪೇಟವನ್ನ ಮುಟ್ಟಬಹುದು. ನೀವು ಪ್ರತಿದಿನ ನಡೀತಾ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಮಾಡ್ತೀವಿ ಸಾಮೂಹಿಕವಾಗಿ. ದುಡ್ಡು ಇದೆಯಾ ಬನ್ನಿ ಪಾಪ, ಊಟ ಹಾಕ್ತಿವಿ, ಅನ್ನದಾನ ಇರುತ್ತೆ, ನಿಮ್ಮ ಕೈಯೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ನಮ್ ಸಮಸ್ಯೆ ಬಗೆಹರಿತು ಅಂತ ನಾಳೆ ನೀವೇ ಮೀಡಿಯಾದಲ್ಲಿ ಹೇಳ್ಬೋದು. ಖಂಡಿತವಾಗ್ಲು ನೀವು ಸತ್ಯ ಎಲ್ಲಿದೆ ಅದು ನೀವು ನಿಜವಾಗಿಯೂ ಹೇಳಿ ನೀವು. ಮತ್ತು ಪ್ರತಿ ಅಮಾವಾಸ್ಯೆ ದಿನಗಳಲ್ಲಿ ನೋಡಿ, ಮಾಟ ಮಂತ್ರ, ದೃಷ್ಟಿ ದೋಷ, ವಾಮಾಚಾರ ದೋಷ, ಬಾಣಾಮತಿ ದೋಷ, ಶತ್ರು ಬಾಧ, ಈ ತರ ಮತ್ತೆ ಕೆಡುಕು ಪ್ರಯತ್ನಗಳು ಎಲ್ಲವನ್ನೂ ಕೂಡ ನೀಗಿಸ್ತೀವಿ. ಅದೇ ಹುಣ್ಣಿಮೆಗೆ ಬಂದಾಗ ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕುಜದೋಷ ಇದೆಯಾ, ಸರ್ಪದೋಷ ಇದೆಯಾ, ಉದ್ಯೋಗ ಸಿಕ್ಕಿಲ್ವಾ, ಮತ್ತು ವ್ಯಾಪಾರ ನಷ್ಟವಾಗ್ತಾ ಇದೆಯಾ, ನೋಡು ಅಭಿವೃದ್ಧಿ ಆಗ್ಬೇಕಾ, ಮನೆ ಕಟ್ಟಬೇಕಾ, ಸೈಟ್ ತಗೋಬೇಕಾ, ಕಟ್ಟಕ್ಕೆ ಆಗ್ತಾ ಇಲ್ವಾ, ದುಡ್ಡು ಕಾಸು ಚೆನ್ನಾಗಿ ಆರ್ಥಿಕವಾಗಿ ಬೆಳಿಬೇಕಾ, ಇದು ಹುಣ್ಣಿಮೆಯಲ್ಲಿ ಮಾಡ್ತೀವಿ. ಇದೆಲ್ಲ ಕೂಡ ವಿಶೇಷವಾಗಿ 2 ಕಣ್ಣು ಸಾಲದು. ಹಾಗಾಗಿ ಅದು ಅಷ್ಟು ಮೂಲಿಕೆಗಳು ಸಿದ್ಧಗಲೆಯಲ್ಲಿರ್ತಕ್ಕಂಥದ್ದು ಸಾವಿರಾರು ಮೂಲಿಕೆಗಳಿರುತ್ತೆ. ಒಂದೊಂದು ಮೂಲಿಕೆ ಒಂದೊಂದು ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಅಂತ ಅದ್ಭುತವಾದ ಅವಕಾಶ ನಮ್ಮ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಮಾತ್ರ ನಿಮಗೆ ಸಿಗತ್ತೆ ಅಂತ ಹೇಳಕ್ ಬಯಸ್ತೀನಿ. ಹಾಗೂ 1 ತಾಸು ನಾವು ನಿಮ್ ಜೊತೆ ಇದ್ದೀವಿ. ನೋಡಿ, ದ್ವಾದಶ ರಾಶಿ ಫಲಗಳನ್ನ ನಾವು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸಮಯದ ಅಭಾವದಿಂದ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸೋ ಒಂದು ಸಮಯ ಬಂದಿದೆ. ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಗುರುಗಳೇ? ಪ್ರತಿದಿನ ಈ ರೀತಿ
ನೀವೆಲ್ಲೂ ನೋಡಿರಕ್ ಸಾಧ್ಯ ಇಲ್ಲ. ಇಬ್ರು ಜ್ಯೋತಿಷ್ದವರು, ಇಬ್ರು ವಾಸ್ತುತಿಕರು ಕುತ್ಕೊಂಡು ಹೇಳ್ತಕ್ಕಂಥದ್ದು. ನೀವು ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ, ಎಷ್ಟು 100 ಜನ ಇರ್ಬೋದು, ಯಾರು ಇಬ್ರು ಕುತ್ಕೊಂಡು ಹೇಳಿದ್ ನೀವು ಉದಾಹರಣೆ ಹೇಳಕ್ಕೆ ಸಾಧ್ಯ ಇಲ್ಲ. ಹೌದು ಅಂತ ನೀವು ಒಪ್ಕೊಂತೀರಾ? ಇಬ್ರು ಕುತ್ಕೊಂಡು ಸತ್ಯವನ್ನ ಪ್ರತಿಪಾದನೆ ಮಾಡ್ತೇವೆ. ಆದ್ರಿಂದ ಎಲ್ಲರಿಗೂ ಈ ಪರಾಭವನ ಸಂವತ್ಸರ ಒಳ್ಳೇದಾಗ್ಲಿ. ಬೇವು ಬೆಲ್ಲ ತಿಂದಂಗೆ ಜೀವನದಲ್ಲಿ ಏರುಪೇರುಗಳು ಏನೇ ಬಂದ್ರು ಭಗವಂತನ ಬಂದಿದ್ದೆಲ್ಲ ಬರಲಿ, ಆ ಭಗವಂತನ ದೇಹ ಒಂದಿರಲಿ ಅಂತಕ್ಕಂಥ ಅಂಶವನ್ನು ಪ್ರತಿಪಾದನೆ ಮಾಡಿ ಎಲ್ಲರಿಗೂ ಶುಭವಾಗ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ವಿ. ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು. ಮತ್ತೆ ಭೇಟಿಯಾಗೋಣ. ಭೇಟಿಯಾಗೋಣ. ನಮಸ್ಕಾರ.